Welcome to Get Solutions. This is your Lokesh. So, in this session, we are going to discuss the module 5, that is derivatives for managing financial risk. ಅಂತ ಹೇಳ್ಬಿಟ್ಟು ನಿಮಗೆ ಫಿಫ್ತ್ ಮಾಡ್ಯೂಲ್ ಇದೆ. ಓಕೆ, ಸೊ ಏನು ಫೋರ್ತ್ ಮಾಡ್ಯೂಲ್ ಮಾಡ್ತೀರಾ, ಫಿಫ್ತ್ ಮಾಡ್ಯೂಲ್ಗೆ ಹೋಗ್ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಅನ್ಕೋಬೇಡಿ. ಬಿಕಾಸ್ ದಿಸ್ ಇಸ್ ಸಿಂಪಲ್ ಕಾನ್ಸೆಪ್ಟ್. ಸೊ ಚಿಕ್ಕದಾಗಿದೆ ಚಾಪ್ಟರು. ಇದನ್ನು ಮುಗಿಸಿದ್ದಾದ್ಮೇಲೆ ನೆಕ್ಸ್ಟ್ ಫೋರ್ತ್ ಚಾಪ್ಟರ್ಲಿ ನಾನು ನಿಮಗೆ ಕಾನ್ಸೆಪ್ಟ್ಸ್ನ ಮಾಡ್ಕೊಡ್ತೀನಿ. ಓಕೆ, ಸೊ ದ ಟೈಮ್ ರಿಕ್ವೈರ್ಡ್ ಫಾರ್ ದಟ್ ಫೋರ್ತ್ ಮಾಡ್ಯೂಲ್ ಇಸ್ ಮೋರ್ ದ್ಯಾನ್ ದಿ ಫಿಫ್ತ್ ಮಾಡ್ಯೂಲ್. ಸೊ ದಟ್ಸ್ ವೈ ಐ ಆಮ್ ಕಂಪ್ಲೀಟಿಂಗ್ ದಿ ಫಿಫ್ತ್ ಮಾಡ್ಯೂಲ್ ಫಸ್ಟ್. ಓಕೆ, ಸೊ ಜಸ್ಟ್ ನಿಮಗೆ ಈಗ ಡಿರೈವೇಟಿವ್ಸ್, ದಟ್ ಈಸ್ ಡಿರೈವೇಟಿವ್ ಅಂತ ಹೇಳಿತ್ತು ನಿಮಗೆ ಗೊತ್ತಿರುತ್ತೆ ಜನರಲ್ ಆಗಿ. ಓಕೆ, ಸೊ ಡಿರೈವೇಟಿವ್ ಅಂತ ಹೇಳಿದ್ರೆ ನಮಗೆ ಮೋಸ್ಟ್ ಕೇಸಸ್ ಅಲ್ಲಿ ಡಿರೈವೇಟಿವ್ ಅಂತ ಹೇಳಿದ್ರೆ ಅದು ಮಾತ್ರ ನೆನಪು ಬರುತ್ತೆ. ಓಕೆ, ಸೊ ಈಗ ಡಿರೈವೇಟಿವ್ ಅಂತ ಹೇಳಿದ್ರೆ ಜಸ್ಟ್ ವಿ ನೋ ದಟ್ whose values is derived from some or other underlying assets. That's it, matter close. ಇಷ್ಟೇ ಮ್ಯಾಕ್ಸಿಮಮ್ ನಮ್ಗೆ ಗೊತ್ತಿರೋದಕ್ಕೆ ಸಾಧ್ಯ. ಇಲ್ಲ ಅದಕ್ಕೂ ಮೀರಿ ಏನಾದರೂ ಇನ್ಫಾರ್ಮೇಶನ್ ಗೊತ್ತಿದೆ ಅಂತ ಹೇಳಿದ್ರೆ ಮ್ಯಾಕ್ಸಿಮಮ್ ಡಿರೈವೇಟಿವ್ಗೆ ಯಾವುದಾದ್ರೂ ಎಕ್ಸಾಂಪಲ್ ಹೇಳಿ ಅಂತ ಹೇಳಿದ್ರೆ ದಟ್ ಈಸ್ ಮಿಲ್ಕ್, ಕರ್ಡ್, ಈ ಥರ ಹೇಳ್ತೀರಾ, ರೈಟ್? ಸೊ ಅಂಡ್ ಆಲ್ಸೋ ಅದಕ್ಕೂ ಮೀರಿ ನಿಮ್ಗೆ ಏನಾದರೂ ಗೊತ್ತಿದೆ ಅಂತ ಹೇಳಿದ್ರೆ ಡಿರೈವೇಟಿವ್ಸ್ ಅಲ್ಲಿ ಏನು ಬರುತ್ತೆ ಅಂತ ಹೇಳಿದ್ರೆ ದಟ್ ಈಸ್ ಫಾರ್ವರ್ಡ್, ಫ್ಯೂಚರ್, ಸ್ವಾಪ್, ಆಪ್ಷನ್. ಇನ್ನೂ ಡೆಪ್ತ್ ಆಗೋದ್ರೆ ನಮಗೆ ಕಾನ್ಸೆಪ್ಟ್ಸ್ ಎಲ್ಲ ಹಾಗೆ ಮರಿತಾ ಹೋಗಿರ್ತೀವಿ. ಸೊ ಈಗ ಡಿರೈವೇಟಿವ್ ಅಂದಿದ್ದು ಮಾತ್ರಕ್ಕೆ ಡಿರೈವೇಟಿವ್ಸ್ಗೆ ಎಕ್ಸಾಂಪಲ್ ಕೊಡಿ ಅಂದ್ರೆ, ಸೊ ಜನರಲಿ ವಿ ಆರ್ ಗೋಯಿಂಗ್ ಟು ಅಸ್ಯೂಮ್ ದ ಡಿರೈವೇಟಿವ್ ಇಸ್ ಅನ್ ಅಸೆಟ್, ರೈಟ್? Generally we are going to assume that derivative is a product, right? But actually a derivative is a financial instrument. It is not a product. But here we are going to understand one thing. So in this chapter we are going to discuss only that thing, that is what do you mean by the derivatives and how it is helpful to avoid the risk and mitigate the risk. Okay, so ಅದನ್ನ ನಾವು ಇದನ್ನ ಈ ಚಾಪ್ಟರ್ ಅಲ್ಲಿ ಕಲಿತಾ ಹೋಗ್ತೀವಿ. Okay, so let's see, that is the introduction regarding that is derivative. ಸೊ ಯು ನೋ ವೆರಿ ವೆಲ್. ಸೊ ಡಿರೈವೇಟಿವ್ ಅಂದಿದ ತಕ್ಷಣ ನಮಗೆ ಕಾನ್ಸೆಪ್ಟ್ಸ್ ಏನೇನು ಬರುತ್ತೆ, ನೆನಪಿಗೆ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಆಲ್ರೆಡಿ ಹೇಳಿದ್ದೀನಿ. ಓಕೆ, ಸೊ ದಿಸ್ ಡಿರೈವೇಟಿವ್ ಇನ್ಸ್ಟ್ರೂಮೆಂಟ್, ಸೊ ಇದನ್ನ ನಾನು ಇನ್ಸ್ಟ್ರೂಮೆಂಟ್ ಅಂತ ಹೇಳ್ಬಿಟ್ಟು ಹೇಳಿದ್ದೀನಿ. ಅದನ್ನ ಯಾವ ತರ ನಾವು ಇನ್ಸ್ಟ್ರೂಮೆಂಟ್ ಅಂತ ಅನ್ಕೋಬೇಕು, ಯಾಕೆ ಅನ್ಕೋಬೇಕು ಅನ್ನೋದನ್ನ ನಾವು ಈ ಚಾಪ್ಟರ್ ಅಲ್ಲಿ ತಿಳ್ಕೊಳ್ಬೇಕು. ಓಕೆ, ಯಾಕಂತ ಹೇಳಿದ್ರೆ ಸ್ಟಾರ್ಟಿಂಗ್ ಇಂದ ನಾವು ಜಸ್ಟ್ ಓದಿರೋದು ವಾಟ್ ಈಸ್ ಡಿರೈವೇಟಿವ್ ಇನ್ ದ ಸೆನ್ಸ್ ಇಟ್ ಈಸ್ ಅ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ whose value is derived from some or more underlying assets. It is known as derivative. That's it. ಅದು ಯಾವ ತರ, ಹೇಗೆ, ಯಾಕೆ ಅಂತ ನಾವು ಪ್ರಶ್ನೆ ಮಾಡೋದಿಲ್ಲ. ಓಕೆ, ಸೊ ವೆನ್ ವಿ ಆರ್ ಗೋಯಿಂಗ್ ಟು ಆಸ್ಕ್ ದಿ ಕ್ವೆಶನ್ಸ್, ದೆನ್ ಡೆಫಿನೆಟ್ಲಿ ವಿ ಆರ್ ಗೋಯಿಂಗ್ ಟು ಅಂಡರ್ಸ್ಟ್ಯಾಂಡ್ ದಿ ಡೆಪ್ತ್ ಆಫ್ ದಿ ಕಾನ್ಸೆಪ್ಟ್. ಇಫ್ ಎಲ್ಸ್ ಅದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಸಿ, ಅಲ್ಟಿಮೇಟ್ಲಿ ದ ಡಿರೈವೇಟಿವ್ is nothing but, as you know, that it is a financial instrument. So derivative is also called as a financial derivative. Why means I will tell you later in the latest slides. See, this derivative is a tool, or this is one of the tool or equipment used by the companies to manage the risk. ಸೊ ಏನಕ್ಕೋಸ್ಕರ ಅಂತ ಹೇಳಿದ್ರೆ, ಸೊ ಚಾಪ್ಟರ್ ಹೇಳುತ್ತೆ ಡಿರೈವೇಟಿವ್ಸ್ ಇನ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಆರ್ ಡಿರೈವೇಟಿವ್ ಇನ್ ಮ್ಯಾನೇಜಿಂಗ್ ದಿ ಫೈನಾನ್ಷಿಯಲ್ ರಿಸ್ಕ್ ಅಂತ ಹೇಳ್ಬಿಟ್ಟು ಹೇಳುತ್ತೆ. ಸೊ ಫೈನಾನ್ಷಿಯಲ್ ರಿಸ್ಕ್, ಸೊ ಫೈನಾನ್ಷಿಯಲ್ ಆಗಿ ಏನಾದರೂ ರಿಸ್ಕ್, ಈಗ ನಮಗೆ ಫೈನಾನ್ಷಿಯಲ್ ಆಗಿ ರಿಸ್ಕ್ ಅಂತ ಯಾವಾಗ ಅನ್ಸುತ್ತೆ? ಸೊ ಈಗ ಫಾರ್ ಎಕ್ಸಾಂಪಲ್, ಏನಕ್ಕೋ ಒಂದಕ್ಕೆ ನಮಗೆ ತುಂಬಾ ಅಮೌಂಟ್ ಬೇಕಾಗುತ್ತೆ, ರೈಟ್? ಬೇಕಾಗಿರೋ ಅಮೌಂಟ್ಗಿಂತ ನಮ್ಮ ಹತ್ರ ಕಡಿಮೆ ಇದ್ರೆ ಡೆಫಿನೆಟ್ಲಿ ದಟ್ ಈಸ್ ಅ ಫೈನಾನ್ಷಿಯಲ್ ರಿಸ್ಕ್ ಫಾರ್ ದ ಬಿಸ್ನೆಸ್ ಆರ್ಗನೈಸೇಷನ್. ನಮಗೂ ಸಹ ಅದು ಫೈನಾನ್ಷಿಯಲ್ ರಿಸ್ಕ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಈ ತರ ಏನಾದರೂ ಫೈನಾನ್ಷಿಯಲ್ ರಿಸ್ಕ್, ನಾನು ಎಕ್ಸಾಂಪಲ್ ಹೇಳ್ತಿದ್ದೀನಿ ನಿಮ್ಗೆ ಯಾವ ತರ ಕಾನ್ಸೆಪ್ಟ್ ನ ನೆನಪಿಟ್ಕೋಬೇಕು ಅನ್ನೋದಕ್ಕೆ. ಓಕೆ, ಸೊ ಫೈನಾನ್ಷಿಯಲ್ ರಿಸ್ಕ್ ಈ ತರ ಸಿಚುವೇಶನ್ಸ್ ಅಲ್ಲಿ ಆ ರಿಸ್ಕ್ ನ ಕಡಿಮೆ, ಡೆಫಿನೆಟ್ ಆಗಿ ಹೇಳ್ತಿಲ್ಲ ದಿಸ್ ಡಿರೈವೇಟಿವ್ ಇನ್ಸ್ಟ್ರೂಮೆಂಟ್ ಆರ್ ದಿಸ್ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ ಅಲ್ಟಿಮೇಟ್ಲಿ ಡಸ್ ನಾಟ್ ಮ್ಯಾಕ್ಸಿಮೈಸ್ ದಿ ರಿಟರ್ನ್ಸ್ ನ ಜಾಸ್ತಿ ಮಾಡುತ್ತೆ ಅಥವಾ ಕಂಪ್ಲೀಟ್ ಆಗಿ ರಿಸ್ಕ್ ನ ಅವಾಯ್ಡ್ ಮಾಡುತ್ತೆ ಅಂತ ಹೇಳ್ತಿಲ್ಲ. ಬಟ್ ಡಿರೈವೇಟಿವ್ ಕಾಂಟ್ರಾಕ್ಟ್ ಅಥವಾ ಡಿರೈವೇಟಿವ್ ಇನ್ಸ್ಟ್ರೂಮೆಂಟ್ಸ್ ಬಂದ್ಬಿಟ್ಟು ರಿಸ್ಕ್ ನ ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಬಹುದು.
ಸೊ ಅದಕ್ಕೋಸ್ಕರ ಡಿರೈವೇಟಿವ್ ಅನ್ನೋ ಕಾನ್ಸೆಪ್ಟ್ ಅಥವಾ ಡಿರೈವೇಟಿವ್ ಇನ್ಸ್ಟ್ರೂಮೆಂಟ್ಸ್ ನಾವು ರಿಸ್ಕ್ ನ ಮ್ಯಾನೇಜ್ ಮಾಡೋದಕ್ಕೋಸ್ಕರ ಯೂಸ್ ಮಾಡಬಹುದು. ಸೊ ದೇರ್ ಫೋರ್ ದಿಸ್ ಡಿರೈವೇಟಿವ್ ಇಸ್ ಎ ಟೂಲ್ ಯೂಸ್ಡ್ ಬೈ ದ ಕಂಪನಿ ಟು ಮ್ಯಾನೇಜ್ ಆರ್ ಟು ಮಿಟಿಗೇಟ್ ದಿ ರಿಸ್ಕ್ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಸಿ ಇನ್ ಸಿಂಪಲ್ ವರ್ಡ್ಸ್, ಎ ಡಿರೈವೇಟಿವ್ ಇಸ್ ಯೂಸ್ಡ್, ದಟ್ ಈಸ್ ಎ ಟೂಲ್ ಯೂಸ್ಡ್ ಟು ಹೆಡ್ಜ್ ದ ರಿಸ್ಕ್ ವಿಚ್ ಇಸ್ ಬೀಯಿಂಗ್ ಫೇಸ್ಡ್ ಬೈ ದಿ ಕಂಪನಿ. ಸೊ ಈಗ ಕಂಪನಿಗೆ ಬಂದ್ಬಿಟ್ಟು ಫ್ಯೂಚರ್ ಅಲ್ಲಿ ರಿಸ್ಕ್ ಬರಬಹುದು ಅಂತ ಹೇಳ್ಬಿಟ್ಟು ಯಾವುದ್ರ ಬೇಸ್ ಮೇಲೆ ಅದು ರಿಸ್ಕ್ ನ ಕಡಿಮೆ ಮಾಡ್ಕೊಳ್ಳುತ್ತೆ. ಒನ್ ಬೆಸ್ಟ್ ಎಕ್ಸಾಂಪಲ್ ಹೇಳ್ತೀನಿ. ಈಗ ಕಂಪನಿ ಬಿಸ್ನೆಸ್ ಲಾಸ್ ಆಗಬಹುದು ಅನ್ನೋದಕ್ಕೆ ಅಥವಾ ಕಂಪನಿಗೆ ಏನೊಂದು ಫ್ಯೂಚರ್ ಅಲ್ಲಿ ಲಾಸ್ ಆಗಬಹುದು ಅನ್ನೋದಕ್ಕೆ ಅದು ಯಾವ ತರ ರಿಸ್ಕ್ ನ ಕಡಿಮೆ ಮಾಡ್ಕೊಳ್ಳುತ್ತೆ ಅಂತ ಹೇಳಿದ್ರೆ ಬೇಸ್ಡ್ ಆನ್ ದಿ ಇನ್ಶೂರೆನ್ಸ್. ಈಗ ಇನ್ಶೂರೆನ್ಸ್ ಏನಾದ್ರು ಮಾಡ್ಕೊಂಡ್ರೆ ಬೇಸ್ಡ್ ಆನ್ ದಿ ಪ್ರೀಮಿಯಂ ಏನ್ ಕಟ್ಟುತ್ತೋ ಅದ್ರ ಬೇಸ್ ಮೇಲೆ ಇನ್ಶೂರೆನ್ಸ್ ಲಾಸ್ಟ್ ಅಲ್ಲಿ ಇನ್ ಕೇಸ್ ಏನಾದ್ರು ಡ್ಯಾಮೇಜಸ್ ಅಥವಾ ಫೈರ್ ಆಕ್ಸಿಡೆಂಟ್ಸ್ ಏನೋ ಒಂದು ಆದ ಪ್ರಾಬ್ಲಮ್ ಆದ್ರೆ ಡೆಫಿನೆಟ್ಲಿ ಆ ರಿಸ್ಕ್ ಏನ್ ಫೇಸ್ ಮಾಡುತ್ತೆ ಲಾಸ್ಟ್ ಅಲ್ಲಿ ಅದು ಕಡಿಮೆ ಆಗುತ್ತೆ. ಯಾಕಂತ ಹೇಳಿದ್ರೆ ಇನ್ಶೂರೆನ್ಸ್ ಪೇ ಮಾಡ್ತಿರೋದ್ರಿಂದ ಇನ್ಶೂರೆನ್ಸ್ ಲಾಸ್ಟ್ ಅಲ್ಲಿ ಕ್ಲೈಮ್ ಆಗುತ್ತೆ. See how this insurance contract will be helpful to the company to mitigate the risk finally. That is because of the contract. That is because of a derivative contract. So ಇಲ್ಲಿ ಕಂಪ್ಲೀಟ್ ಆಗಿ ಆ ಡಿರೈವೇಟಿವ್ ಅನ್ನೋದು ಅಸೆಟ್ ಅಲ್ಲ, ಬಟ್ ದ ವ್ಯಾಲ್ಯೂ ಈಸ್ ಡಿರೈವ್ಡ್ ಫ್ರಮ್ ಸಮ್ ಅದರ್ ಅಂಡರ್ಲೈಯಿಂಗ್ ಅಸೆಟ್ಸ್. ಸೊ ಇಲ್ಲಿ ಸಮ್ ಅದರ್ ಅಂಡರ್ಲೈಯಿಂಗ್ ಅಸೆಟ್ಸ್ ಅಂತ ಹೇಳಿದ್ರೆ ಸೊ ಸಡನ್ ಆಗಿ ನಮಗೆ ಇಷ್ಟು ಕ್ಲೈಮ್ ಆಗುತ್ತೆ ಅಂತ ಇನ್ಶೂರೆನ್ಸ್ ಕಂಪನಿ ಹೇಳೋದಿಲ್ಲ. ಸೊ ಬೇಸ್ಡ್ ಆನ್ ದಿ ಡ್ಯಾಮೇಜಸ್ ಅಂಡ್ ಅಬ್ನಾರ್ಮಲ್ ಸ್ಟಾಕ್ಸ್ ಏನಾದ್ರು ಇದ್ರೆ ಅದನ್ನೆಲ್ಲ ಕ್ಯಾಲ್ಕುಲೇಷನ್ಗೆ ತಗೊಂಡು ಅದು ಕ್ಲೈಮ್ ಮಾಡುತ್ತೆ. ಬಟ್ ವಿ ಕಾಂಟ್ ಟೆಲ್, ರೈಟ್, ವಿ ಆರ್ ಗೋಯಿಂಗ್ ಟು ಕ್ಲೈಮ್ ದಿಸ್ ಮಚ್ ಆಫ್ ಅಮೌಂಟ್ ಅಂತ. ಸೊ ಬೇಸ್ಡ್ ಆನ್ ದಿ ಈವೆಂಟ್ ದ ಕ್ಲೈಮಿಂಗ್ ಅಂಡ್ ಸೆಟಲ್ಮೆಂಟ್ ವಿಲ್ ಬಿ ಗೋಯಿಂಗ್ ಆನ್, ರೈಟ್. ಸೊ ಜಸ್ಟ್ ಈ ಇನ್ಶೂರೆನ್ಸ್ ಕಂಪನಿ ಅಥವಾ ಇನ್ಶೂರೆನ್ಸ್ ನ ನೆನಪಿಟ್ಕೊಳ್ಳಿ. ಈ ಒಂದು ಟೂಲ್ ಬಂದ್ಬಿಟ್ಟು ರಿಸ್ಕ್ ನ ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ದೇರ್ ಫೋರ್ ಇಟ್ ಈಸ್ ಆಲ್ಸೋ ಎ ಡಿರೈವೇಟಿವ್ ಇನ್ಸ್ಟ್ರೂಮೆಂಟ್ ಅಂತ ಹೇಳ್ಬಿಟ್ಟು ನಾವು ಹೇಳ್ಬಹುದು. ಸೊ ಈ ಕಾಂಟ್ರಾಕ್ಟ್ ನ ನಾವು ಡಿರೈವೇಟಿವ್ ಕಾಂಟ್ರಾಕ್ಟ್ ಅಂತ ಹೇಳ್ಬಿಟ್ಟು ನಾವು ಕರಿಬಹುದು. ಸೊ ದಟ್ ಈಸ್ ದ ಕೇಸ್. ಫೋಕಸ್ ಓನ್ಲಿ ಆನ್ ದಟ್. ಡಿರೈವೇಟಿವ್ ಅನ್ನೋದು ಅಸೆಟ್ ಅಲ್ಲ ಅಥವಾ ಡಿರೈವೇಟಿವ್ ಅನ್ನೋದು ಒಂದು ಪ್ರಾಡಕ್ಟ್ ಅಲ್ಲ. ಸೊ ಇಟ್ ಈಸ್ ಜಸ್ಟ್ ಅನ್ ಎವಿಡೆನ್ಸ್. ಇಟ್ ಈಸ್ ಜಸ್ಟ್ ಅನ್ ಕಾಂಟ್ರಾಕ್ಟ್ ವಿಚ್ ಆಕ್ಟ್ ಆಸ್ ಅನ್ ಎವಿಡೆನ್ಸ್ to claim or to gain or lose something. Okay, so that's why this contractual value is derived from some other underlying assets. ಅದು ಹೇಳ್ತೀವಿ ಯಾಕೆ some other underlying assets ಅಂತ ಹೇಳ್ಬಿಟ್ಟು ಇಲ್ಲಿ ಕರೀತಾರೆ ಅಂತ ಹೇಳ್ಬಿಟ್ಟು. ಬಟ್ ಓನ್ಲಿ ಫೋಕಸ್ ಆನ್ ದಿಸ್. ಫೈನಾನ್ಷಿಯಲ್ ಡಿರೈವೇಟಿವ್ is also called as a tool which is used by the most of the company in managing the risk factor in the business organization. Okay, so different types of risk ಇರುತ್ತೆ ಆ situations. For example, credit risk, market risk, ಫೈನಾನ್ಷಿಯಲ್ ರಿಸ್ಕ್, ಲಿಕ್ವಿಡಿಟಿ ರಿಸ್ಕ್, ಈ ತರ ಡಿಫ್ರೆಂಟ್ ಕಾನ್ಸೆಪ್ಟ್ಸ್ ಬರುತ್ತೆ. ಅದನ್ನೆಲ್ಲ ಮ್ಯಾನೇಜ್ ಮಾಡೋದಕ್ಕೆ ಈ ಡಿರೈವೇಟಿವ್ ಅನ್ನೋ ಕಾನ್ಸೆಪ್ಟ್ ಬಂದ್ಬಿಟ್ಟು ನಮಗೆ ಹೆಲ್ಪ್ ಆಗುತ್ತೆ. ಓಕೆ, ಸೊ ಇನ್ ಸಿಂಪಲ್ ವರ್ಡ್ಸ್ ಆಲ್ಸೋ ದೇ ಆರ್ ಟೆಲಿಂಗ್ ದ ಸೇಮ್ ಥಿಂಗ್. ಇಟ್ ಈಸ್ ಯೂಸ್ಡ್ ಆಸ್ ಎ ಹೆಡ್ಜ್ ಇನ್ಸ್ಟ್ರೂಮೆಂಟ್. ಸೊ ಹೆಡ್ಜಿಂಗ್ ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಿದೆ. ಸೊ ಇನ್ ಕೇಸ್ ಏನಾದರೂ ನಾವು ಹೆಡ್ಜ್ ಇಡೋದ್ರಿಂದ ಅಥವಾ ಹೆಡ್ಜಿಂಗ್ ಒಂದು ಕಾನ್ಸೆಪ್ಟ್ ಇಂದ ನಾವು ರಿಸ್ಕ್ ನ ಕಡಿಮೆ ಮಾಡಬಹುದು, ವಿಚ್ ಇಸ್ ಅಲ್ಟಿಮೇಟ್ಲಿ ಬೇಸ್ಡ್ ಬೈ ದಿ ಕಂಪನಿ ಓನ್ಲಿ. See, there are two important functions which are going to play a major role in case of financial derivatives. ಈ financial derivatives ಅಲ್ಲಿ two important functions ಇದೆ. ಸೊ ಅದು ಯಾವ್ದು ಅಂತ ಹೇಳಿದ್ರೆ ಒಂದು hedging, another one is speculation. See, hedging ಅಂತ ಹೇಳಿದ್ರೆ ಒಂದು ಏನ್ ಹೇಳೋದು ಅಂತ ಹೇಳಿದ್ರೆ ದಟ್ ಈಸ್ ಅ ಲಿಮಿಟಿಂಗ್. ಓಕೆ, ಸೊ ಈಗ ಹೆಡ್ಜ್ ಇನ್ ದ ಸೆನ್ಸ್ ದಟ್ ಈಸ್ ಏನ್ ಹೇಳೋದು ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಕಾನ್ಸೆಪ್ಟ್ ಅಲ್ಲಿ ಅಥವಾ ಯಾವುದೋ ಒಂದು ಸಿಚುವೇಶನ್ ಅಲ್ಲಿ ನಮಗೆ ತುಂಬಾ ಅಮೌಂಟ್ ಬೇಕಾಗಿರುತ್ತೆ, ರೈಟ್. ಸೊ ಇನ್ ಆರ್ಡರ್ ಟು ಅವಾಯ್ಡ್ ದಿ ರಿಸ್ಕ್ ಇನ್ ಫ್ಯೂಚರ್, ನೌ ವಿ ಆರ್ ಗೋಯಿಂಗ್ ಟು ಎಂಟರ್ ಇನ್ ಟು ದ ಕಾಂಟ್ರಾಕ್ಟ್ ದಟ್ ಈಸ್ ಬೇಸ್ಡ್ ಆನ್ ದಿ ಹೆಡ್ಜಿಂಗ್. ಅದು ನೆಕ್ಸ್ಟ್ ನಾನು ಕಾನ್ಸೆಪ್ಟ್ ಅಲ್ಲಿ ಹೇಳ್ಕೊಡ್ತೀನಿ. ಸೊ ಹೆಡ್ಜಿಂಗ್ ಇನ್ಸ್ಟ್ರೂಮೆಂಟ್ ಯಾವ ತರ ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಅಂಡ್ ಆಲ್ಸೋ ದ ಅನದರ್ ಫಂಕ್ಷನ್ ಇಸ್ ಸ್ಪೆಕ್ಯುಲೇಷನ್, ರೈಟ್. ಸೊ ಹಿಯರ್ ದ ಸ್ಪೆಕ್ಯುಲೇಷನ್ ಇಸ್ ನಥಿಂಗ್ ಬಟ್, ಫಾರ್ ಎಕ್ಸಾಂಪಲ್ ಈಗ ಸ್ಪೆಕ್ಯುಲೇಷನ್ ಅಲ್ಲಿ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ಸಿ ಈ ಸ್ಪೆಕ್ಯುಲೇಷನ್ ಅನ್ನೋ ಸಿಚುವೇಶನ್ ಅಲ್ಲಿ ನಾವು ಏನು ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಈಗ ಫ್ಯೂಚರ್ ಅಲ್ಲಿ ಫಾರ್ ಎಕ್ಸಾಂಪಲ್ ಈಗ ನಾನು ಒಂದು ಮಾರ್ಕೆಟ್ ಅಲ್ಲಿ ಯಾವುದೋ ಒಂದು ಥಿಂಗ್ಸ್ ನ ಅಥವಾ ಹೋಲ್ಸೇಲ್ ರೇಟ್ ಅಲ್ಲಿ ಅಥವಾ ಒಂದು ಯಾವುದೋ ಒಂದು ಥಿಂಗ್ಸ್ ನ ಅಥವಾ ಒಂದು ಐಟಮ್ಸ್ ನ ನಾನು ಕಡಿಮೆ ಬೆಲೆಗೆ ಪರ್ಚೇಸ್ ಮಾಡ್ಕೊಳ್ತೀನಿ. ಅಂಡ್ ದ ಸೇಮ್ ಪ್ರಾಡಕ್ಟ್ will be going to sold at higher price. ಸೊ ಈ ಒಂದು ಕಾನ್ಸೆಪ್ಟ್ ಬೇಸ್ ಮೇಲೆ ಈ ಸ್ಪೆಕ್ಯುಲೇಷನ್ ಶುರುವಾಗುತ್ತೆ. ಸೊ ಸ್ಪೆಕ್ಯುಲೇಷನ್ ಅಂತ ಹೇಳಿದ್ರೆ ಸೊ ಕಡಿಮೆ ಬೆಲೆಗೆ ಪರ್ಚೇಸ್ ಮಾಡ್ಕೊಳ್ಳೋದು ಅಥವಾ ಯಾವುದೋ ಒಂದು ಐಟಮ್ಸ್ ನ ಅಥವಾ ಒಂದು ಥಿಂಗ್ಸ್ ನ ಪರ್ಚೇಸ್ ಮಾಡ್ಕೊಂಡು ಮಾರ್ಕೆಟ್ ಅಲ್ಲಿ ಸೊ ಅದನ್ನ ನಾವು ಸೇಲ್ ಮಾಡ್ತೀವಿ ಅಟ್ ಹೈಯರ್ ಪ್ರೈಸಸ್ಗೆ ಬಿಕಾಸ್ ಆಫ್
ಟು ಮೇಕ್ ಎ ಮ್ಯಾಕ್ಸಿಮಮ್ ಪ್ರಾಫಿಟ್. ಈ ಪ್ರಾಫಿಟ್ ಇಂಟೆನ್ಷನ್ ನ ಇಟ್ಕೊಂಡು ಪ್ರಾಡಕ್ಟ್ಸ್ ನ ಪರ್ಚೇಸ್ ಮಾಡೋದು, ಸೇಲ್ ಮಾಡೋದನ್ನ ನಾವು ಸ್ಪೆಕ್ಯುಲೇಷನ್ ಅಂತ ಹೇಳ್ಬಿಟ್ಟು ಕರಿತೀವಿ. And also in case of hedging also, so hedging is a risk management strategy, that's it, which is why we are going to make hedging in the sense to offset the losses. So future ಅಲ್ಲಿ ಲಾಸ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಆಪೋಸಿಟ್ ಪೊಸಿಷನ್ ನಾವು ತಗೊಳ್ತೀವಿ. ಸೊ ಅದನ್ನ ಯಾವ ತರ ಅಂತ ಹೇಳಿದ್ರೆ, ನಾವು ಡಿರೈವೇಟಿವ್ ಕಾಂಟ್ರಾಕ್ಟ್ಸ್, ಡಿಫ್ರೆಂಟ್ ಫಾರ್ವರ್ಡ್, ಫ್ಯೂಚರ್, ಸ್ವಾಪ್ ಆಪ್ಷನ್ಸ್ ನ ಡಿಸ್ಕಸ್ ಮಾಡುವಾಗ ನಾವು ಡಿಸ್ಕಷನ್ ಮಾಡ್ತೀವಿ. ಬಟ್ ಇನ್ ಕೇಸ್ ಆಫ್ ಡಿರೈವೇಟಿವ್, ದ ಮೇಜರ್ ಫಂಕ್ಷನ್, ದ ಮೇಜರ್ ರೋಲ್ is hedging and speculation. ಸೊ ಈ ಕಾನ್ಸೆಪ್ಟ್ ಇಂದ ನಮಗೆ ಡಿರೈವೇಟಿವ್ ಕಾನ್ಸೆಪ್ಟ್ ಕಂಪ್ಲೀಟ್ ಆಗಿ ಫಾರ್ವರ್ಡ್ ಆಗ್ತಾ ಹೋಗ್ತಾ ಇರುತ್ತೆ. ಓಕೆ, ಸೊ ಲೆಟ್ ಸಿ what do you mean by the derivative. Okay, see the derivative, this is a very important concept. ಸೊ ನಿಮಗೆ ಸೆಕೆಂಡ್ ಸೆಮ್ ಅಲ್ಲೂ ಅಷ್ಟೇ ನಿಮಗೆ ರಿಸ್ಕ್ ಮ್ಯಾನೇಜ್ಮೆಂಟ್ ಕಾನ್ಸೆಪ್ಟ್ ಅಲ್ಲೂ ಬರುತ್ತೆ ಇದು. ಅಂಡ್ ಆಲ್ಸೋ ಯು ಆರ್ ಗೋಯಿಂಗ್ ಟು ಸ್ಟಡಿ ಇನ್ ಕೇಸ್ ಆಫ್ ಥರ್ಡ್ ಸೆಮ್ ಅಲ್ಲೂ ಅಷ್ಟೇ ನಿಮಗೆ ಕಾರ್ಪೊರೇಟ್ ಫೈನಾನ್ಷಿಯಲ್ ರಿಪೋರ್ಟಿಂಗ್, ಸೊ ಅದರಲ್ಲಿ ಬರುತ್ತೆ. ಫೋರ್ತ್ ಸೆಮ್ ಅಲ್ಲಿ ಕಮಾಡಿಟಿ ಮಾರ್ಕೆಟ್ ಅಲ್ಲಿ ಬರುತ್ತೆ ನಿಮಗೆ. ಓಕೆ, ಸೊ ವೆರಿ ವೆರಿ ಇಂಪಾರ್ಟೆಂಟ್ ಫ್ರಮ್ ಫಸ್ಟ್ ಸೆಮ್ ಟು ನೆಕ್ಸ್ಟ್ ಫೋರ್ತ್ ಸೆಮ್, ಅಂಡ್ ಆಲ್ಸೋ ಫಾರ್ ದಿ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೂ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಓಕೆ, ಸೊ ಲೆಟ್ ಸಿ ದ ನೆಕ್ಸ್ಟ್ ಸ್ಲೈಡ್. ದಟ್ ಈಸ್ ಓಕೆ, ಡಿರೈವೇಟಿವ್ ಅನ್ನೋದಕ್ಕಿಂತ ಮುಂಚೆ ಇಲ್ಲಿ ಫೈನಾನ್ಷಿಯಲ್ ರಿಸ್ಕ್ ಅಂತ ಹೇಳ್ತಿದ್ದಾರೆ. ಸೊ ವಾಟ್ ಈಸ್ ದಿಸ್ ಫೈನಾನ್ಷಿಯಲ್ ರಿಸ್ಕ್? ಸೊ ಈಗ ನಮಗೆ ಚಾಪ್ಟರ್ ಇರೋದೇ ರಿಸ್ಕ್ ಇನ್, ದಟ್ ಈಸ್ ದ ಮ್ಯಾನೇಜ್ಮೆಂಟ್ ಆಫ್ ಫೈನಾನ್ಷಿಯಲ್ ರಿಸ್ಕ್ ಇನ್ ಡಿರೈವೇಟಿವ್ಸ್, ರೈಟ್? ಸೊ ಡಿರೈವೇಟಿವ್ಸ್ ಬಂದ್ಬಿಟ್ಟು ಫೈನಾನ್ಷಿಯಲ್ ರಿಸ್ಕ್ ನ ಮಿಟಿಗೇಟ್ ಮಾಡೋದಕ್ಕೆ ಯಾವ ತರ ಹೆಲ್ಪ್ ಮಾಡುತ್ತೆ ಅನ್ನೋದನ್ನ ನಾವು ಈ ಚಾಪ್ಟರ್ ಅಲ್ಲಿ ಕಲಿತಾ ಹೋಗ್ತೀವಿ. ಓಕೆ, ಸೊ ಈಗ ಡಿರೈವೇಟಿವ್ ಅಂದ್ರೆ ಒಂದು ಬೇಸಿಕ್ ಐಡಿಯಾ ನಿಮ್ಗೆ ಬಂದಿದೆ. ಸೊ ವಾಟ್ ಈಸ್ ದಿಸ್ ಫೈನಾನ್ಷಿಯಲ್ ರಿಸ್ಕ್? ಸೊ ಯಾಕಂತ ಹೇಳಿದ್ರೆ ನಾವು ಇದನ್ನ ಕಲಿಲೇಬೇಕಾಗುತ್ತೆ. ಡಿರೈವೇಟಿವ್ ಬಂದ್ಬಿಟ್ಟು ಫೈನಾನ್ಷಿಯಲ್ ರಿಸ್ಕ್ ಅಲ್ಲಿ ಹೆಲ್ಪ್ ಮಾಡುತ್ತೆ ಅಂತ ಹೇಳಿದ್ರೆ ನಮಗೆ ಫಸ್ಟ್ ಬಂದ್ಬಿಟ್ಟು ಫೈನಾನ್ಷಿಯಲ್ ರಿಸ್ಕ್ ಅಂತ ಏನು ಅಂತ ಹೇಳ್ಬಿಟ್ಟು ಗೊತ್ತಾಗಬೇಕು. ಈಗ ಡಿರೈವೇಟಿವ್ ಅಂದ್ರೆ ಕಾನ್ಸೆಪ್ಟ್ ನಿಮ್ಗೆ ಗೊತ್ತಾಗಿದೆ ಏನು ಅಂತ. ಓಕೆ, ಸೊ ಅದೇ ತರ ಫೈನಾನ್ಷಿಯಲ್ ರಿಸ್ಕ್ ಅಂದ್ರೆ ಏನು? ಯಾಕಂತ ಹೇಳಿದ್ರೆ ಡಿರೈವೇಟಿವ್ ಅಲ್ಟಿಮೇಟ್ಲಿ ಹೆಲ್ಪ್ಫುಲ್ ಟು ಮಿಟಿಗೇಟ್ ದಿ ಫೈನಾನ್ಷಿಯಲ್ ರಿಸ್ಕ್, and also it is a tool used to mitigate and manage the financial risk of the business organization. So therefore it is necessary to analyze what is the financial risk. See, generally we can say the financial risk is the possibility of losing money. ಫೈನಾನ್ಷಿಯಲ್ ರಿಸ್ಕ್ ಅಂತ ಯಾಕೆ ಅರೈಸ್ ಆಗುತ್ತೆ ಅಂತ ನಾನು ಹೇಳಿದ್ದೀನಿ. ನಾವು ಎಕ್ಸ್ಪೆಕ್ಟ್ ಮಾಡಿರೋದಕ್ಕಿಂತ ನಮ್ಮ ಹತ್ರ ಫೈನಾನ್ಸ್ ಕಡಿಮೆ ಏನಾದರೂ ಇದ್ರೆ ದಟ್ ಸಿಚುವೇಶನ್ ವಿಲ್ ಬಿ ಕ್ರಿಯೇಟ್ಸ್ ದಿ ರಿಸ್ಕ್ or financial risk. And also I was explained in the first chapter itself, that is when the company uses more and more debt up to certain extent, it will create a maximum financial risk to the equity shareholders. ತುಂಬಾ ಡೆಪ್ಟ್ ನ ಯೂಸ್ ಮಾಡ್ತಾ 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 ಇದ್ರೆ ಕಂಪನಿ ಕ್ಯಾಪಿಟಲ್ ಸ್ಟ್ರಕ್ಚರ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಅಲ್ಟಿಮೇಟ್ಲಿ ಇಟ್ ಕ್ರಿಯೇಟ್ ದ ಫೈನಾನ್ಷಿಯಲ್ ರಿಸ್ಕ್ ಟು ದ ಈಕ್ವಿಟಿ ಶೇರ್ ಹೋಲ್ಡರ್ಸ್, ಬಿಕಾಸ್ ಇಂಟ್ರೆಸ್ಟ್ ನ ಜಾಸ್ತಿ ಪೇ ಮಾಡಬೇಕಾಗುತ್ತೆ. ಸಿ, ದಟ್ ಈಸ್ ದ ಎಕ್ಸಾಂಪಲ್ ಇಯರ್, ಮೋರ್ ಡೆಪ್ಟ್ ಲೀಡ್ಸ್ ಟು ಮೋರ್ ಫೈನಾನ್ಷಿಯಲ್ ರಿಸ್ಕ್. ಆ ಕಾನ್ಸೆಪ್ಟ್ ನ ಮರಿಬೇಡಿ. ಓಕೆ, ಸೊ ಅದೇ ಕಾನ್ಸೆಪ್ಟ್ ಇಟ್ಕೊಂಡು ಇಲ್ಲಿ ಲೀಡ್ ತಗೊಳ್ಳಿ. ಸೊ ಫೈನಾನ್ಷಿಯಲ್ ರಿಸ್ಕ್ ಇಸ್ ದ ಪಾಸಿಬಿಲಿಟಿ ಆಫ್ ಲಾಸ್ ಆರ್ ಪಾಸಿಬಿಲಿಟಿ ಆಫ್ ಲಾಸಿಂಗ್ ಸಮಥಿಂಗ್ ಮನಿ, ಆರ್ ಪಾಸಿಬಿಲಿಟಿ ಆಫ್ ಲಾಸ್ ಆಫ್ ಮನಿ, ಆರ್ ಪಾಸಿಬಿಲಿಟಿ ಆಫ್ ಲೂಸಿಂಗ್ ಸಮಥಿಂಗ್ ಮನಿ, ರೈಟ್? ಅಂಡ್ ಇನ್ವೆಸ್ಟ್ಮೆಂಟ್ ಆನ್ ಬಿಸ್ನೆಸ್ ವೆಂಚರ್. ಸೊ ಬಿಸ್ನೆಸ್ ಆರ್ಗನೈಸೇಷನ್ ಅಲ್ಲಿ ಅಥವಾ ಕಂಪನಿನಲ್ಲಿ ಅಥವಾ ಯಾವುದೇ ಇನ್ವೆಸ್ಟ್ಮೆಂಟ್ ಅಥವಾ ಪೋರ್ಟ್ಫೋಲಿಯೋ ಸೆಕ್ಟರ್ ಅಲ್ಲಿ ಆದ್ರೂ ಆಗ್ಲಿ, in case there is a chances of money loss in future events, ಏನಾದ್ರೂ ಲಾಸ್ ಆಗೋಂಗಿದ್ರೆ that situation will be called as financial risk ಅಂತ ಹೇಳ್ಬಿಟ್ಟು ನಾವಿಲ್ಲಿ ಕರಿಬಹುದು. ಓಕೆ, ಸೊ ಅದೇ ತರ some more common distinct and financial risk includes, that is a credit risk and liquidity risk and operational risk. ಸೊ ಜನರಲ್ ಆಗಿ ಫೈನಾನ್ಷಿಯಲ್ ರಿಸ್ಕ್ ಯಾವ್ದಾದ್ರಲ್ಲಿ ಜನರೇಟ್ ಆಗಬಹುದು ಅಥವಾ ಇನ್ಕರ್ ಆಗಬಹುದು ಅಂತ ಹೇಳಿದ್ರೆ ಒಂದು ಕ್ರೆಡಿಟ್ ರಿಸ್ಕ್. ಈಗ ನಾನು ನಿಮಗೆ ಒಂದು 50,000 ಕೊಟ್ಟಿರ್ತೀನಿ. ಓಕೆ, ಸೊ 50,000 ಕೊಟ್ಟಿರೋದು ಅದನ್ನ ನೀವು ಇನ್ ಕೇಸ್ ಏನಾದ್ರು ಇಂಟ್ರೆಸ್ಟ್ ಏನಾದ್ರು ಪ್ರಾಬ್ಲಮ್ ಅದನ್ನ ರೀಕವರ್ ಮಾಡ್ಕೊಳ್ಳೋದು ನನ್ನ ಜವಾಬ್ದಾರಿ, ಅದನ್ನ ಕೊಡೋದು ನಿಮ್ಮ ಜವಾಬ್ದಾರಿ. ಸೊ I am going to give a credit, I am going to lend a money or lump sum money to you. It is necessary to recover from you, right? So if not, ನೀವೇನಾದ್ರೂ ಆ ಅಮೌಂಟ್ ರಿಕವರಿ ಮಾಡಿಲ್ಲ ಅಂತ ಹೇಳಿದ್ರೆ then I am going to face credit risk. ನಾನು ನಿಮಗೆ ಕ್ರೆಡಿಟ್ ಬೇಸ್ ಮೇಲೆ ಏನೋ ಅಮೌಂಟ್ ಕೊಟ್ಟಿದ್ದೀನಿ, ನೀವು ಕೊಟ್ಟಿಲ್ಲ ಅಂದ್ರೆ ಡೆಫಿನೆಟ್ಲಿ ಇಟ್ ವಿಲ್ ಬಿ ಗೋಯಿಂಗ್ ಟು ಕ್ರಿಯೇಟ್ ದ ಕ್ರೆಡಿಟ್ ರಿಸ್ಕ್, ರೈಟ್? ಅದು ಇಂಡಿವಿಜುವಲ್ ಆಗಿ ಅಲ್ಲ, ಯಾವುದೇ ಸಿಚುವೇಶನ್, ಫಾರ್ ಎಕ್ಸಾಂಪಲ್ ಬ್ಯಾಂಕ್ ಅಲ್ಲಾದ್ರೂ ಆಗಲಿ, ಎಲ್ಲಾದ್ರೂ ಚಿಟ್ ಫಂಡ್ಸ್ ಅಲ್ಲಾದ್ರೂ ಆಗಲಿ, ಡೆಫಿನೆಟ್ಲಿ ದ ಕ್ರೆಡಿಟ್ ರಿಸ್ಕ್ ವಿಲ್ ಬಿ ಗೋಯಿಂಗ್ ಟು ಇನ್ ಕೇಸ್. ದಟ್ ಈಸ್ ಎಲ್ಲಿ ಫೈನಾನ್ಷಿಯಲ್ ಡೀಲಿಂಗ್ಸ್ ಇರುತ್ತೋ ಅಲ್ಲಿ ಈ ಕ್ರೆಡಿಟ್ ರಿಸ್ಕ್ ಇದ್ದೇ ಇರುತ್ತೆ. ಸೊ ಸಿಮಿಲರ್ಲಿ ಲಿಕ್ವಿಡಿಟಿ ರಿಸ್ಕ್. So when we are not able to easily convert something to in cash, then it will be create some liquidity risk.
ಈಸಿಯಾಗಿ ಯಾವತ್ತು ನಾವು ಕ್ಯಾಶ್ ಪಡ್ಕೊಳ್ಳೋದಕ್ಕೆ ಆಗೋದಿಲ್ವೋ ಅದನ್ನ ನಾವು ಲಿಕ್ವಿಡಿಟಿ ರಿಸ್ಕ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಸೊ ಆಪರೇಷನಲ್ ರಿಸ್ಕ್ ಇನ್ ದ ಸೆನ್ಸ್, ಸೊ ಆಪರೇಷನಲ್ ಆಕ್ಟಿವಿಟೀಸ್ನ ಕ್ಯಾರಿ ಮಾಡೋದಕ್ಕೆ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡಿರ್ತೀವಿ, ಸೊ ಇಮಿಡಿಯೇಟ್ಲಿ ರಿಕವರ್ ಆಗಿಲ್ಲ ಅಂತಂದ್ರೇನು ಇಟ್ ವಿಲ್ ಬಿ ಗೋಯಿಂಗ್ ಟು ಕ್ರಿಯೇಟ್ ದಿ ರಿಸ್ಕ್. ಸೊ ಓವರ್ ಆಲ್ ದೀಸ್ ಕ್ರೆಡಿಟ್ ರಿಸ್ಕ್, ಲಿಕ್ವಿಡಿಟಿ ರಿಸ್ಕ್, ಈ ಆಪರೇಷನಲ್ ರಿಸ್ಕ್ ಅಲ್ಲಿ ಈ ಫೈನಾನ್ಷಿಯಲ್ ರಿಸ್ಕ್, ಫೈನಾನ್ಸ್ ಅನ್ನೋ ಮ್ಯಾಟರ್ ಇನ್ಕ್ಲೂಡ್ ಆಗಿರುತ್ತೆ. ಸೊ ದಟ್ಸ್ ವೈ ದ ಫೈನಾನ್ಷಿಯಲ್ ರಿಸ್ಕ್ ಅಂದಿದ ತಕ್ಷಣ ಕಾನ್ಸೆಪ್ಟ್ಸ್ ಬಂದ್ಬಿಟ್ಟು ತುಂಬಾ ಡಿಫರ್ ಆಗ್ತಾ ಹೋಗುತ್ತೆ. ಸೊ ಕ್ರೆಡಿಟ್ ಬೇಸ್ ಮೇಲೆ, ಕೌಂಟರ್ ಪಾರ್ಟೀಸ್ ಯಾರ್ಯಾರೆಲ್ಲ ಇನ್ವಾಲ್ವ್ ಆಗ್ತಾರೆ ಅದ್ರ ಬೇಸ್ ಮೇಲೆ, ಸೊ ಪಾರ್ಟ್ನರ್ಸು, ನೆಕ್ಸ್ಟ್ ಕಮಾಡಿಟಿ ಬೇಸ್ ಮೇಲೆ ರಿಸ್ಕ್ ಬರಬಹುದು, ಇಂಟ್ರೆಸ್ಟ್ ಫ್ಲಕ್ಚುಯೇಷನ್ಸ್ ಅಲ್ಲಿ ಅಥವಾ ಇಂಟ್ರೆಸ್ಟ್ ಪೇಮೆಂಟ್ ರೀಪೇಮೆಂಟ್ ಮಾಡೋದ್ರಲ್ಲಿ ನಮಗೆ ಡಿಫ್ರೆಂಟ್ ಆಗಿ ಫೈನಾನ್ಷಿಯಲ್ ರಿಸ್ಕ್ ಅರೈಸ್ ಆಗಬಹುದು. ಅಂಡ್ ಫಾರಿನ್ ಎಕ್ಸ್ಚೇಂಜ್ ಬೇಸ್ ಮೇಲೆ, ಅದು ಫಾರಿನ್ ಎಕ್ಸ್ಚೇಂಜ್ ರೇಟ್ಸ್ ಬೇಸ್ ಮೇಲೆ, ಫಾರಿನ್ ಎಕ್ಸ್ಚೇಂಜ್ ರೇಟ್ ಫ್ಲಕ್ಚುಯೇಷನ್ಸ್ ಬೇಸ್ ಮೇಲೆ ನಮಗೆ ಫೈನಾನ್ಷಿಯಲ್ ರಿಸ್ಕ್ ಇನ್ಕರ್ ಆಗ್ಬೋದು. ಸೊ ದಿಸ್ ಇಸ್ ಬೇಸ್ಡ್ ಆನ್ ದಿ ಕೌಂಟರ್ ಪಾರ್ಟಿ ಅಂತ ಆದ್ರೆ ಪರ್ಸನ್ಸ್ ಬೇಸ್ ಮೇಲೆ. ಸೊ ಮಾರ್ಕೆಟ್ ರಿಸ್ಕ್ ಅಲ್ಲಿ ಇವೆಲ್ಲ ಇನ್ಕ್ಲೂಡ್ ಆಗಿರುತ್ತೆ, ಕಮಾಡಿಟಿ, ಇಂಟ್ರೆಸ್ಟ್ ಅಂಡ್ ಫಾರಿನ್ ಎಕ್ಸ್ಚೇಂಜ್ ರೇಟ್ಸ್. ಸೊ ಸಿಮಿಲರ್ಲಿ ಲಿಕ್ವಿಡಿಟಿ ರಿಸ್ಕ್ ಅಂತ ಹೇಳಿದ್ರೆ ದಟ್ ಇಸ್ ಕ್ಯಾಶ್ ಇನ್ಫ್ಲೋ ಅಂಡ್ ಕ್ಯಾಶ್ ಔಟ್ಫ್ಲೋ ಅಂಡ್ ರಿಗಾರ್ಡಿಂಗ್ ಫೈನಾನ್ಷಿಯಲ್ ಆಕ್ಟಿವಿಟೀಸ್. ಸೊ ಇದನ್ನೆಲ್ಲ ಫೈನಾನ್ಷಿಯಲ್ ರಿಸ್ಕ್ ಪಾರ್ಟ್ಗೆ ನಾವು ತಗೊಳ್ತೀವಿ. ಯಾಕಂತ ಹೇಳಿದ್ರೆ ಎಲ್ಲಿ ಫೈನಾನ್ಷಿಯಲ್ ಮ್ಯಾಟರ್ ಡೀಲಿಂಗ್ಸ್ ಇರುತ್ತೋ ಅಲ್ಲೆಲ್ಲ ಫೈನಾನ್ಷಿಯಲ್ ರಿಸ್ಕ್ ಅಥವಾ ಕ್ರೆಡಿಟ್ ರಿಸ್ಕ್ ಈ ಕಾನ್ಸೆಪ್ಟ್ ಇನ್ವಾಲ್ವ್ ಆಗಿರುತ್ತೆ. Okay, so that's why you need to understand what is a financial risk first. See, the financial risk in other sense, a financial risk is a type of danger that can result in the loss of a capital to the interested parties. So it is also similar to credit risk. So financial risk andid takshana something it shows the situation of dangerous situation. ಇಷ್ಟು ಅಮೌಂಟ್ ಬೇಕು ಅಂತ ಅನ್ಕೊಳ್ತೀವಿ, ಅಷ್ಟು ಅಮೌಂಟ್ ನ ಅಡ್ಜಸ್ಟ್ ಮಾಡೋಕ್ ಆಗೋದಿಲ್ಲ. ವಿ ಆರ್ ಇನ್ ದೆನ್ fall under the danger situation because we are not able to arrange that much of money. Then it ultimately converted into the financial risk. ಸೊ ಇದು ಲೈಫ್ ಅಲ್ಲೂ ಆದ್ರೂ ತಗೋಬಹುದು, ಅಥವಾ ಇನ್ವೆಸ್ಟ್ಮೆಂಟ್ ಅಲ್ಲಾದ್ರೂ ತಗೋಬಹುದು, ಅಥವಾ ಪೋರ್ಟ್ಫೋಲಿಯೋನಲ್ಲೂ ಆದ್ರೂ, ಇನ್ನು ಯಾವುದೇ ಸಿಚುವೇಶನ್ ಅಲ್ಲಿ ಒಂದು ಅಮೌಂಟ್ ಎಕ್ಸ್ಪೆಕ್ಟೆಡ್ ಮಾಡೋದಕ್ಕಿಂತ ಫ್ಯೂಚರ್ ಅಲ್ಲಿ ಲಾಸ್ ಆಗಬಹುದು, ಅಥವಾ ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ನಾವು ಅರೇಂಜ್ ಮಾಡಿಲ್ಲ ಅಂತ ಹೇಳಿದ್ರೆ ದಟ್ ಸಿಚುವೇಶನ್ ಕಂಪ್ಲೀಟ್ಲಿ ಕಾಲ್ಡ್ ಆಸ್ ಫೈನಾನ್ಷಿಯಲ್ ರಿಸ್ಕ್. So ultimately in first chapter itself, that is under capital structure theories ಅಲ್ಲಿ ನಾವು ಡಿಸ್ಕಷನ್ ಮಾಡಿದೀವಿ. ಸೊ ಕೆಲವೊಂದು ಸಿಚುವೇಶನ್ಸ್ ಅಲ್ಲಿ ಡೆಪ್ಟ್ ಬಂದ್ಬಿಟ್ಟು ವ್ಯಾಲ್ಯೂ ಆಫ್ ದಿ ಫರ್ಮ್ ನ ಇನ್ಕ್ರೀಸ್ ಮಾಡೋದಾದ್ರೇನು ದ ಮೋರ್ ಅಂಡ್ ಮೋರ್ ಯೂಸ್ ಆಫ್ ಡೆಪ್ಟ್ ಇನ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಆಫ್ ಎ ಫರ್ಮ್ ಅಲ್ಟಿಮೇಟ್ಲಿ ಇಟ್ ವಿಲ್ ಬಿ ಗೋಯಿಂಗ್ ಟು ಕ್ರಿಯೇಟ್ ದಿ ಫೈನಾನ್ಷಿಯಲ್ ರಿಸ್ಕ್ ಟು ದ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಂತ ಹೇಳ್ಬಿಟ್ಟು ಹೇಳಿದೀನಿ. ಓಕೆ, ಸೊ ದಿಸ್ ಈಸ್ ಅಬೌಟ್ ದಿ ಫೈನಾನ್ಷಿಯಲ್ ರಿಸ್ಕ್ ಅಂತ ಹೇಳ್ಬಿಟ್ಟು ನಾವು ಹೇಳಬಹುದು. ಓಕೆ, ಅಂಡ್ ನೆಕ್ಸ್ಟ್ ಕಾನ್ಸೆಪ್ಟ್ ಅಂಡರ್ ದಿಸ್ ಚಾಪ್ಟರ್, ಲೆಟ್ ಸಿ ವಾಟ್ ಈಸ್ ದ ನೆಕ್ಸ್ಟ್ ಸ್ಲೈಡ್, ದಟ್ ಈಸ್ ಅಲ್ಟಿಮೇಟ್ಲಿ ವಾಟ್ ಡು ಯು ಮೀನ್ ಬೈ ದ ಡಿರೈವೇಟಿವ್. ಸೊ ಡಿರೈವೇಟಿವ್ ನಿಮಗೆ ಕಾನ್ಸೆಪ್ಟ್ ಸ್ವಲ್ಪ ಬೇಸಿಕ್ ಕಾನ್ಸೆಪ್ಟ್ ನಿಮಗೆ ಗೊತ್ತಾಗಿದೆ. ಓಕೆ, ಸೊ ಅದ್ರ ಪ್ರಕಾರ ನೀವು ಈಗ ಮೀನಿಂಗ್ ನ ಅರ್ಥ ಮಾಡ್ಕೋಬೇಕು. ಏನು ಡಿರೈವೇಟಿವ್ ಅಂತ ಹೇಳಿದ್ರೆ, ನಮಗೆ ಡಿರೈವೇಟಿವ್ ಅಂತ ಹೇಳಿದ್ರೆ ಇಟ್ ಈಸ್ ಅ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ ಅಂತ ಹೇಳಿ ಅದನ್ನೇ ಹೇಳ್ತೀವಿ ಎಲ್ಲಿ ಹೋದ್ರೇನು. ಓಕೆ, ಸೊ ಈ ತರ ಓದ್ಕೊಂಡ್ ಬಂದಿರೋದ್ರಿಂದ ನಾವು ಡೆಫಿನೆಟ್ ಆಗಿ ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೋಬೇಕಂತ ಹೇಳಿದ್ರೆ ಡೆಪ್ತ್ ಏನು ಅಂತ ನಾವು ತಿಳ್ಕೋಬೇಕು. ದೆನ್ ಓನ್ಲಿ ವಿ ಕ್ಯಾನ್ ಕ್ರ್ಯಾಕ್ ದಿ ಕಾಂಪಿಟೇಟಿವ್ ಎಕ್ಸಾಮ್ ಕ್ವೆಶ್ಚನ್ಸ್. Really I am telling, definitions, meanings, objectives, advantages, disadvantages ಇದನ್ನೆಲ್ಲ ಏನಿದೆಯೋ ಅದನ್ನ ಓದ್ಕೊಂಡು ಓದೋದ್ರಿಂದ ಡೆಫಿನೆಟ್ ಆಗಿ ನಾವು ಎಕ್ಸಾಮ್ ಕ್ವೆಶ್ಚನ್ಸ್ ನ, ಕಾಂಪಿಟೇಟಿವ್ ಎಕ್ಸಾಮ್ ಕ್ವೆಶ್ಚನ್ಸ್ ನ ಕ್ರ್ಯಾಕ್ ಮಾಡೋದಕ್ಕೆ ಆಗೋದಿಲ್ಲ. ಕಂಪ್ಲೀಟ್ ಆಗಿ ಡೆಪ್ತ್ ಕಾನ್ಸೆಪ್ಚುಯಲ್ ಅಂಡರ್ಸ್ಟ್ಯಾಂಡಿಂಗ್ ಇದ್ರೆ ಮಾತ್ರ ನಾವು ಎಕ್ಸಾಮ್ ನ ಕ್ಲಿಯರ್ ಮಾಡೋದಕ್ಕೆ ಸಾಧ್ಯ. ಸೊ ದಟ್ಸ್ ವೈ ಯು ಹ್ಯಾವ್ ಟು ಅನಲೈಸ್. ಸಿ ವಾಟ್ ಡು ಯು ಮೀನ್ ಬೈ ದ ಡಿರೈವೇಟಿವ್. ಸೊ ಇಲ್ಲಿ ಹೇಳ್ತಿದ್ದಾನೆ, see a derivative financial instrument, so it is called as a financial instrument only whose value is derived from the value of another underlying asset or another asset which is known as a derivative. so ಇಲ್ಲಿ underlying assets base ಮೇಲೆ value ನ derive ಮಾಡ್ತಾರಂತೆ. so ಅದರ ಬೇಸ್ ಮೇಲೆ ಇಲ್ಲಿ derivative ಅನ್ನೋ ಕಾನ್ಸೆಪ್ಟ್ ಕೊಟ್ಟಿದ್ದಾರೆ. so we are going to use this derivative as a financial instrument to hedge the risk, to mitigate the risk, to transfer the risk, to manage the financial risk. See, when the prices of the underlying changes, the value of the derivative is also going to change. ಈಗ ಅಂಡರ್ಲೈಯಿಂಗ್ ಅಸೆಟ್ಸ್ ವ್ಯಾಲ್ಯೂ ಚೇಂಜ್ ಏನಾದರೂ ಆಗ್ತಾ ಇದ್ರೆ, ನಾವು ಏನ್ ಕಾಂಟ್ರಾಕ್ಟ್ಗೆ ಎಂಟರ್ ಆಗಿರ್ತೀವಿ ಆ ಕಾಂಟ್ರಾಕ್ಚುಯಲ್ ವ್ಯಾಲ್ಯೂಸ್ ಬಂದು ಚೇಂಜ್ ಆಗಬಹುದು. ದಟ್ ಇನ್ಸ್ಟ್ರೂಮೆಂಟ್ ಏನ್ ಅಗ್ರಿಮೆಂಟ್ ಹಾಕೊಂಡಿರ್ತೀವಿ ಆ ಅಗ್ರಿಮೆಂಟ್ ಈಸ್ ಎ ಡಿರೈವೇಟಿವ್ ಇನ್ಸ್ಟ್ರೂಮೆಂಟ್. ನಾವು ಅಸೆಟ್ನೇ ಡಿರೈವೇಟಿವ್ ಅಂತ ಅನ್ಕೋಬಾರ್ದು. ಓಕೆ, ದಟ್ ಯು ಹ್ಯಾವ್ ಟು ಕೀಪ್ ಇಟ್ ಇನ್ ಮೈಂಡ್. ಈಗ ಏನೋ ಒಂದು ಅಥವಾ ವೀಟು ಅಥವಾ ರೈಸು ಏನಾದರೂ ಅಥವಾ
ಫಾರ್ ಎಕ್ಸಾಂಪಲ್ ಏನೋ ಒಂದು ಫಾರ್ ಎಕ್ಸಾಂಪಲ್ ಜೋಳ ಕಾರ್ನ್ ಅಂತ ಹೇಳ್ಬಿಟ್ಟು ಅನ್ಕೊಳ್ಳೋಣ. ಸೊ ಇದನ್ನ ನೀವು 20 ಟನ್ಸ್ ಫ್ಯೂಚರ್ ಅಲ್ಲಿ ಸಪ್ಲೈ ಮಾಡ್ಬೇಕಂತ ಈಗ ನಾನು ಕಾಂಟ್ರಾಕ್ಟ್ ಹಾಕೊಂಡಿರ್ತೀನಿ. ಓಕೆ, ಸೊ ಕಾಂಟ್ರಾಕ್ಟ್ ಹಾಕೊಂಡಿದ್ರೆ ಸೊ ವಿ ಆರ್ ಗೋಯಿಂಗ್ ಟು ಎಂಟರ್ ಇಂಟು ಡಿಫ್ರೆಂಟ್ ಕಾಂಟ್ರಾಕ್ಟ್ಸ್. ಸೊ ಅದರಲ್ಲಿ ನಿಮಗೆ ಫ್ಯೂಚರ್ ಕಾಂಟ್ರಾಕ್ಟ್ ಬರುತ್ತೆ, ಫಾರ್ವರ್ಡ್ ಕಾಂಟ್ರಾಕ್ಟ್ ಬರುತ್ತೆ, ಆಪ್ಷನ್, ಸ್ವಾಪ್ ಕಾಂಟ್ರಾಕ್ಟ್ಸ್ ಇದೆಲ್ಲ ಬರುತ್ತೆ. ಬಟ್ ಆ ಕಾಂಟ್ರಾಕ್ಟ್ ನ ನೆಕ್ಸ್ಟ್ ನಾನು ಹೇಳ್ತೀನಿ. ಬಟ್ ವಿ ಆರ್ ಅಗ್ರೀಡ್ ನೌ ಟು ಸಪ್ಲೈ 20 ಟನ್ಸ್ ಅಂತ ಹೇಳ್ಬಿಟ್ಟು ಅನ್ಕೊಳ್ಳೋಣ. ಸೊ ನೀವೇನ್ ಹೇಳ್ತೀರಾ, ಫ್ಯೂಚರ್ ಅಲ್ಲಿ ಮಾರ್ಕೆಟ್ ಪ್ರೈಸ್ ಎಷ್ಟಿದೆಯೋ ಅದ್ರ ಬೇಸ್ ಮೇಲೆ ನಾನು ಡಿರೈವ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಿರ್ತೀರಾ. ಬಟ್ ಅಗ್ರಿಮೆಂಟ್ ಈಗಲೇ ಹಾಕೊಂಡಿರ್ತೀವಿ. ಓಕೆ, ಸಿ ದಟ್ ಈಸ್ ಅನ್ ಅಂಡರ್ಲೈಯಿಂಗ್ ಅಸೆಟ್. ಬಟ್ ನಾವು ಏನ್ ಕಾಂಟ್ರಾಕ್ಟ್ಗೆ ಅಗ್ರಿಮೆಂಟ್ ಮಾಡ್ಕೊಂಡಿದೀವೋ ದಟ್ ಈಸ್ ಅ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್. ಬೇಸ್ಡ್ ಆನ್ ದಟ್ ಅಗ್ರಿಮೆಂಟ್ ಓನ್ಲಿ. ಈಗ 20 ಟನ್ಸ್ ಡೆಲಿವರಿ ಮಾಡ್ತೀರಾ ಅಂತ ಹೇಳ್ಬಿಟ್ಟು ನನಗೆ ನೀವು ಪ್ರಾಮಿಸ್ ಮಾಡಿದ್ದೀರಾ ಅಂತ ಹೇಳಿದ್ರೆ ಫ್ಯೂಚರ್ ಅಲ್ಲಿ 20 ಟನ್ಸ್ ನನಗೆ ಡೆಲಿವರಿ ಮಾಡಬೇಕು. ಬಿಕಾಸ್ ಅಗ್ರಿಮೆಂಟ್ ಅಲ್ಲಿ ಈಗ ಸೈನ್ ಹಾಕೊಂಡಿದೀವಿ. ಇಟ್ ಆಕ್ಟ್ ಆಸ್ ಎ ಡಿರೈವೇಟಿವ್ ಇನ್ಸ್ಟ್ರೂಮೆಂಟ್. It tells you to supply 20 tons after 3 months or 6 months. Then the derivative is a financial instrument. ಈಗ ಫ್ಯೂಚರ್ ಅಲ್ಲಿ ಬಂದು ನೀವು ಬೆಳೆದಿಲ್ಲ ಅಂತ ಹೇಳಿದ್ರೆ ಯು ಕ್ಯಾನ್ ಕಾಂಪನ್ಸೇಟ್ ಫಾರ್ ಮೀ, ಬಟ್ ಐ ಆಮ್ ನಾಟ್ ರೆಡಿ ಟು ಫೇಸ್ ದಿ ರಿಸ್ಕ್ ಬಿಕಾಸ್ ಯು ಮೇಡ್ ಎನ್ ಅಗ್ರಿಮೆಂಟ್ ಬಿಫೋರ್, ರೈಟ್? ಸೊ ಇಲ್ಲಿ ರಿಸ್ಕ್ ಬಂದ್ಬಿಟ್ಟು ಯಾರಿಗೆ ಅಂತ ಹೇಳಿದ್ರೆ ನೀವು ಸಪ್ಲೈ ಮಾಡ್ತೀರಾ ಅಂತ ಒಪ್ಕೊಂಡಿದ್ದೀರಾ, ಯು ಆರ್ ಗೋಯಿಂಗ್ ಟು ಫೇಸ್ ದ ಕಾನ್ಸಿಕ್ವೆನ್ಸಸ್. ಬಟ್ ಐ ಆಮ್ ಔಟ್ ಆಫ್ ರಿಸ್ಕ್. ಇನ್ ಕೇಸ್ ಏನಾದರೂ ರಿಸ್ಕ್ ನ ಫೇಸ್ ಮಾಡೋ ಸಿಚುವೇಶನ್ ಬಂದ್ರೇನು, ಆಸ್ ಪರ್ ದಿ ಅಗ್ರಿಮೆಂಟ್ ಯು ಆರ್ ಗೋಯಿಂಗ್ ಟು ಕಾಂಪನ್ಸೇಟ್ ಮೀ. ಒಂದು ಅಮೌಂಟ್ ಕೊಡಬೇಕು ಬೇಸ್ಡ್ ಆನ್ ದಿ ಅಗ್ರಿಮೆಂಟ್. ಐ ಆಮ್ ಟೆಲ್ಲಿಂಗ್ ಅಲ್ಟಿಮೇಟ್ಲಿ ನನಗೆ ರಿಸ್ಕ್ ಕಡಿಮೆ ಆಗ್ತಿದೆ. ಯಾವ್ದ್ರಿಂದ ಕಡಿಮೆ ಆಗ್ತಿದೆ? ಈ ಅಗ್ರಿಮೆಂಟ್ ಇಂದ ಅಥವಾ ಈ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ ಏನ್ ಪ್ರಾಮಿಸ್ ಮಾಡಿದ್ರೆ ಅದರಿಂದ. So that will be called as derivative instrument. That will be called as financial instrument. Okay, so that's why this financial instrument ultimately reduce the risk. But see, in the second point they are telling, when the price of the underlying asset is changing, the value of the derivative is also changes. So ನಾವು ಡಿಫ್ರೆಂಟ್ ಕಾಂಟ್ರಾಕ್ಟ್ ಅಲ್ಲಿ ನಾವು ಎಂಟರ್ ಆಗ್ತೀವಲ್ವಾ, ಅದ್ರ ಬೇಸ್ ಮೇಲೆ ಪ್ರೈಸಸ್ ಬಂದ್ಬಿಟ್ಟು ಡಿಫ್ರೆಂಟ್, ದಟ್ ಇಸ್ ಡಿಫ್ರೆನ್ಶಿಯೇಷನ್ ತಗೊಳುತ್ತೆ. ಫಾರ್ ಎಕ್ಸಾಂಪಲ್, ಈಗ ಫಾರ್ವರ್ಡ್ ಕಾಂಟ್ರಾಕ್ಟ್ ಅಂತ ಹೇಳಿದ್ರೆ, ಈಗ ಕಾರ್ನ್ ಬೆಳೆದು ನನಗೆ ಸಪ್ಲೈ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಅಸಂಪ್ಷನ್ ಮಾಡ್ಕೊಳ್ಳೋಣ. ಅದೇ ಎಕ್ಸಾಂಪಲ್ ನ ತಗೊಳ್ಳೋಣ. ಓಕೆ, ಸೊ ಈಗ ಒಂದು ಕಾರ್ನ ಬಂದ್ಬಿಟ್ಟು ಕಾರ್ನ್ ಜೋಳ, ಒಂದು ಕಾರ್ನ ಬಂದ್ಬಿಟ್ಟು 5 ರೂಪೀಸ್ಗೆ ಸಪ್ಲೈ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನನಗೆ ಈಗ ಅಗ್ರಿಮೆಂಟ್ ಬರ್ಕೊಟ್ಟಿದ್ದೀರಾ. ಯಾವಾಗ ಸಪ್ಲೈ ಮಾಡ್ತೀರಾ ಅಂತ ಅನ್ಕೊಳ್ಳೋಣ, ಒಂದು 3 ಮಂತ್ಸ್ ಆದ್ಮೇಲೆ ಸಪ್ಲೈ ಮಾಡ್ತೀರಾ ಅಂತ ಅನ್ಕೊಳ್ಳೋಣ. ಓಕೆ, ಸೊ 3 ಮಂತ್ಸ್ ಆದ್ಮೇಲೆ ಆ ಕಾರ್ನ್ ಬೆಲೆ ಬಂದ್ಬಿಟ್ಟು ಅಥವಾ ಕಾರ್ನ್ ವ್ಯಾಲ್ಯೂ ಬಂದ್ಬಿಟ್ಟು ಮಾರ್ಕೆಟ್ ಪ್ರೈಸ್ ಏನಿದೆ ಅದು 8 ರೂಪೀಸ್ ಆಗೋಯ್ತು ಅಂತ ಅನ್ಕೊಳ್ಳಿ. ಆಗ ನೀವು 8 ರೂಪೀಸ್ಗೆ ನನಗೆ ಸೇಲ್ ಮಾಡಬೇಕು ಅಂತ ಏನಿಲ್ಲ, 8 ರೂಪೀಸ್ಗೆ ನೀವು ಕೊಡ್ಬೇಕು ಅಂತ ಹೇಳ್ಬಿಟ್ಟು ಅದು ವಾದ ಮಾಡೋದಕ್ಕಾಗೋದಿಲ್ಲ. ಬಿಕಾಸ್ ನಾವಿಬ್ರು ಈಗ ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀವಿ. ಅಂದ್ರೆ 3 ಮಂತ್ಸ್ ಬಿಫೋರ್ ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀವಿ. ಎಷ್ಟಿಗೆ ಸಪ್ಲೈ ಮಾಡ್ಬೇಕಂತ ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀವಿ? 5 ರೂಪೀಸ್ಗೆ. ಅಲ್ಟಿಮೇಟ್ಲಿ ಫೈನಲಿ ಕೌಂಟರ್ ಪಾರ್ಟೀಸ್ ಬಂದ್ಬಿಟ್ಟು ರಿಸ್ಕ್ ಫೇಸ್ ಮಾಡೋದಾಗ್ಲಿ ಪ್ರಾಫಿಟ್ ನ ತಗೊಳ್ಳೋದ್ರಾಗ್ಲಿ ಅದು ಕಾಂಟ್ರಾಕ್ಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಬಟ್ ಆಸ್ ಪರ್ ದಿ ಅಗ್ರಿಮೆಂಟ್, ಈವನ್ ದೋ ದ ಮಾರ್ಕೆಟ್ ಪ್ರೈಸ್ ವಿಲ್ ಬಿ ಗೋಯಿಂಗ್ ಟು ರೈಸ್ ದನ್ ದಿ ಸ್ಟ್ರೈಕ್ ಪ್ರೈಸ್, ಯು ಆರ್ ಗೋಯಿಂಗ್ ಟು ಸಪ್ಲೈ ದಟ್ ಕಾರ್ನ್ ಪರ್ ಕಾರ್ನ್ ಅಟ್ ₹5 ಓನ್ಲಿ. ಓಕೆ, ಸೊ ಅದೇ ತರ ಫ್ಯೂಚರ್ ಕಾಂಟ್ರಾಕ್ಟ್ ಅಲ್ಲಿ ಏನು ಅಂತ ಹೇಳಿದ್ರೆ ಅಗ್ರಿಮೆಂಟ್ ಹಾಕೊಂಡಿರ್ತೀವಿ ಫ್ಯೂಚರ್ ಅಲ್ಲಿ ಸಪ್ಲೈ ಮಾಡ್ತೀರಾ ಅಂತ. ಸೊ ಫ್ಯೂಚರ್ ಅಲ್ಲಿ ಸಪ್ಲೈ ಮಾಡ್ತೀನಿ, ಈ ಫ್ಯೂಚರ್ ಕಾಂಟ್ರಾಕ್ಟ್ ಅಲ್ಲಿ ಫ್ಯೂಚರ್ ಅಲ್ಲಿ ಎಷ್ಟು ರೇಟ್ ಇರುತ್ತೋ ಅಷ್ಟಿಗೆ ಸಪ್ಲೈ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅಗ್ರಿಮೆಂಟ್ ಮಾಡ್ಕೊಳ್ತೀವಿ. ದಟ್ ಈಸ್ ಫ್ಯೂಚರ್ ಕಾಂಟ್ರಾಕ್ಟ್. ಸಿ ದ ರೇಟ್, the price of that underlying asset is derived from the value of underlying asset, that is called as derivative asset. See, when the price of underlying asset, underlying asset ಏನಿದೆ ಅದು ಏನಾದ್ರೂ ಚೇಂಜಸ್ ಏನಾದ್ರೂ ತಗೊಂಡ್ರೆ ನಮ್ಮ ಕಾಂಟ್ರಾಕ್ಟ್ ಡಿರೈವೇಟಿವ್ ವ್ಯಾಲ್ಯೂ ಇಸ್ ಆಲ್ಸೋ ಗೋಯಿಂಗ್ ಟು ಚೇಂಜ್. ಫ್ಯೂಚರ್ ಕಾಂಟ್ರಾಕ್ಟ್ ಎಂಟರ್ ಆದ್ರೆ ಫ್ಯೂಚರ್ ಅಲ್ಲಿ ಎಷ್ಟು, ಫಾರ್ ಎಕ್ಸಾಂಪಲ್ 8 ರೂಪೀಸ್ ಆದ್ರೆ 8 ರೂಪೀಸ್ಗೆ ಸೇಲ್ ಮಾಡ್ತೀರಾ. The value of derivative contract is also going to change. Future ಅಲ್ಲಿ 10 ರೂಪೀಸ್ ಏನಾದರೂ ಆದ್ರೆ according to future contract, the value of 10 ರೂಪೀಸ್ಗೆ ನೀವು ನನಗೆ ಸೇಲ್ ಮಾಡ್ತೀರಾ. That is the value of derivative contract is also going to change. But ಫಾರ್ವರ್ಡ್ ಅಲ್ಲಿ ಅದು ಚೇಂಜ್ ಆಗೋದಿಲ್ಲ. ಅದನ್ನ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಬಟ್ ನೀವು ಡಿರೈವೇಟಿವ್ ಅಂತ ಹೇಳಿದ್ರೆ ಇಷ್ಟು ಅರ್ಥ ಮಾಡ್ಕೊಳ್ಳಿ. ದ ವ್ಯಾಲ್ಯೂ ಆಫ್ ಡಿರೈವೇಟಿವ್ is depending on the another or one or more underlying
ಅಸೆಟ್ಸ್ ಅಂತ ಹೇಳ್ಬಿಟ್ಟು ನಾವು ಇಲ್ಲಿ ಹೇಳ್ತೀವಿ. ಸೊ ಇಲ್ಲಿ ಎಕ್ಸಾಂಪಲ್ ಇದೆ, ನಾನು ಕೊಡ್ತೀನಿ ನೆಕ್ಸ್ಟ್. ಸಿ ಎ ಡಿರೈವೇಟಿವ್ ಇಸ್ ಅ ನಾಟ್ ಎ ಪ್ರಾಡಕ್ಟ್. ಸೊ ಇಲ್ಲೇ ಸ್ಪೆಸಿಫಿಕೇಶನ್ ಮಾಡಿದಾನೆ, ಎ ಡಿರೈವೇಟಿವ್ ಇಸ್ ಅ ನಾಟ್ ಎ ಪ್ರಾಡಕ್ಟ್. ಸೊ ನಾವು ಅನ್ಕೊಳ್ಳೋದು ಪ್ರಾಡಕ್ಟ್ ಅಂತ ಹೇಳ್ಬಿಟ್ಟು ಅನ್ಕೊಳ್ತೀವಿ. ಸಿ ಇಟ್ ಈಸ್ ಎ ಕಾಂಟ್ರಾಕ್ಟ್. ಯಾವ ತರ ಕಾಂಟ್ರಾಕ್ಟ್, ಯಾವ ತರ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ ಕಾಂಟ್ರಾಕ್ಟ್ ಆಗಿ ಕನ್ವರ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ದೀನಿ. See, it is a contract that derives its value from changing the price of the underlying assets. So ಡಿರೈವೇಟಿವ್ ಕಾಂಟ್ರಾಕ್ಟ್ ಒಂದು ಏನು ಇನ್ಸ್ಟ್ರೂಮೆಂಟ್ ಇರುತ್ತೆ, ಒಂದು ಪೇಪರ್ ಬಾಂಡ್ ಅಥವಾ ಒಂದು ಪೇಪರ್ ಪ್ರಾಮಿಸರಿ ನೋಟ್ ಅಥವಾ ಒಂದು ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್, ಆ ವ್ಯಾಲ್ಯೂಸ್ ಬಂದ್ಬಿಟ್ಟು ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಹೇಳಿದ್ರೆ ಅಂಡರ್ಲೈಯಿಂಗ್ ಅಸೆಟ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಬೇಸ್ಡ್ ಆನ್ ದಿ ಕಾಂಟ್ರಾಕ್ಟ್ ಅಂಡರ್ಲೈಯಿಂಗ್ ಅಸೆಟ್ಸ್ ವ್ಯಾಲ್ಯೂಸ್ ಏನಾದರೂ ಚೇಂಜ್ ಆದರೆ ನಮ್ಮ ಕಾಂಟ್ರಾಕ್ಟ್ ವ್ಯಾಲ್ಯೂ, ಡಿರೈವೇಟಿವ್ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ ಕಾಂಟ್ರಾಕ್ಟ್ ವ್ಯಾಲ್ಯೂ ಆಲ್ಸೋ ವಿಲ್ ಬಿ ಗೋಯಿಂಗ್ ಟು ಚೇಂಜ್ ಅಂತ ಹೇಳ್ಬಿಟ್ಟು ಹೇಳಬಹುದು. ಸೊ ಇಲ್ಲಿ ಎಕ್ಸಾಂಪಲ್ ಏನ್ ಹೇಳ್ತಿದ್ದಾನೆ, ದ ವ್ಯಾಲ್ಯೂ ಆಫ್ ದಿ ಗೋಲ್ಡ್ ಫ್ಯೂಚರ್ ಕಾಂಟ್ರಾಕ್ಟ್ ಇಸ್ ಡಿರೈವ್ಡ್ ಫ್ರಮ್ ದಿ ವ್ಯಾಲ್ಯೂ ಆಫ್ ದಿ ಅಂಡರ್ಲೈಯಿಂಗ್ ಅಸೆಟ್ ದಟ್ ಈಸ್ ಗೋಲ್ಡ್. ಸೊ ಈಗ ಗೋಲ್ಡ್ ವ್ಯಾಲ್ಯೂ ಬಂದ್ಬಿಟ್ಟು ಸಿಮಿಲರ್ ಆಗಿ ಡೇ ಬೈ ಡೇ ಚೇಂಜ್ ಆಗೋದಿಲ್ಲ ಅಥವಾ ಫಿಕ್ಸೆಡ್ ರೇಟ್ ಅಂತ ಹೇಳೋದಕ್ಕಾಗೋದಿಲ್ಲ. ಸೊ ಈ ಗೋಲ್ಡ್ ಬೇಸ್ ಮೇಲೆ ತುಂಬಾ ಪ್ರಾಫಿಟಬಿಲಿಟಿ ಮಾಡ್ಕೋಬಹುದು ವೆನ್ ವಿ ಆರ್ ಗೋಯಿಂಗ್ ಟು ಅಂಡರ್ಸ್ಟ್ಯಾಂಡ್ ದಿ ಡಿರೈವೇಟಿವ್ ಮಾರ್ಕೆಟ್, ಬಿಕಾಸ್ ಅಲ್ಟಿಮೇಟ್ಲಿ ದಿಸ್ ಡಿರೈವೇಟಿವ್ ರೆಡ್ಯೂಸ್ ದಿ ರಿಸ್ಕ್. ಓಕೆ, ಸಿ ದ ವ್ಯಾಲ್ಯೂ ಆಫ್ ಗೋಲ್ಡ್ ಫ್ಯೂಚರ್ ಕಾಂಟ್ರಾಕ್ಟ್. ಸೊ ಇನ್ ಕೇಸ್ ಏನಾದರೂ ಗೋಲ್ಡ್ ನ ತಗೊಳ್ಳೋದಕ್ಕೆ ಅಥವಾ ಗೋಲ್ಡ್ ಕಾಂಟ್ರಾಕ್ಟ್ ಅಲ್ಲಿ ನಾವು ಎಂಟರ್ ಆಗ್ತೀವಿ, ಅದು ಗೋಲ್ಡ್ ಅಲ್ಲಿ ಫ್ಯೂಚರ್ ಕಾಂಟ್ರಾಕ್ಟ್ ಗೆ ಏನಾದರೂ ಎಂಟರ್ ಆದ್ರೆ ಈ ಫ್ಯೂಚರ್ ಕಾಂಟ್ರಾಕ್ಟ್ ಏನ್ ಹೇಳುತ್ತೆ ಗೊತ್ತಾ? ಸೊ ಫ್ಯೂಚರ್ ಅಲ್ಲಿ ಎಷ್ಟು ರೇಟ್ ಇದೆಯೋ ಅಷ್ಟೇ ರೇಟ್ಗೆ ಸಪ್ಲೈ ಮಾಡ್ತೀನಿ ಅಂತ. ಬಟ್ ವಿ ಆರ್ ಮೇಡ್ ಎ ಅಗ್ರಿಮೆಂಟ್. ಸೊ 3 ಮಂತ್ಸ್ಗೆ ನನಗೆ ಸಪ್ಲೈ ಮಾಡಬೇಕು, ಅದು ಫ್ಯೂಚರ್ ಅಲ್ಲಿ ಎಷ್ಟೇ ಆಗಲಿ ಅಷ್ಟು ರೇಟ್ಗೆ ನಾನು ಸಪ್ಲೈ ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳ್ದು. ಕಡಿಮೆ ಆದ್ರೂ ಆಗ್ಬಹುದು, ಜಾಸ್ತಿ ಆದ್ರೂ ಆಗಬಹುದು. ಸೊ ಬೇಸ್ಡ್ ಆನ್ ದಿ ಕಾಲ್ ಆಪ್ಷನ್ ಅಂಡ್ ಪುಟ್ ಆಪ್ಷನ್ ಇದಕ್ಕೆ ಎಂಟರ್ ಆಗುತ್ತೆ. ಸೊ ಅದನ್ನೆಲ್ಲ ನಾಲೆಡ್ಜ್ನ ನಾವು ತಗೊಂಡ್ರೆ ಡೆಫಿನೆಟ್ಲಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ನಾವು ಡೀಲ್ ಮಾಡಬಹುದು. ಓಕೆ, ಸೊ ಬುಲಿಶ್ ಆಗಿ ಯಾವ ತರ ನಾವು ಟ್ರೀಟ್ ಮಾಡಬೇಕು, ಬೇರಿಶ್ ಆಗಿ ಯಾವ ತರ ನಾವು ಟ್ರೀಟ್ ಮಾಡಬೇಕು, ಕಾಲ್ ಆಪ್ಷನ್ ಅಂಡ್ ಪುಟ್ ಆಪ್ಷನ್ ಕಾನ್ಸೆಪ್ಟ್ ಎಲ್ಲ ಇದರಲ್ಲೇ ಬರುತ್ತೆ. ಓಕೆ, ಸೊ ಆ ಕಾನ್ಸೆಪ್ಟ್ನೆಲ್ಲ ಅರ್ಥ ಮಾಡ್ಕೊಂಡ್ರೆ ದೆನ್ ಡೆಫಿನೆಟ್ಲಿ ಇಟ್ ಈಸ್ ವೆರಿ ವೆರಿ ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್. ಓಕೆ, ಸೊ ಈಗ ಗೋಲ್ಡ್ ಫ್ಯೂಚರ್ ಅಲ್ಲಿ ಎಂಟರ್ ಆಗ್ತಿದೀವಿ ಅಂತ ಹೇಳಿದ್ರೆ ಸಮಥಿಂಗ್ ವಿ ಆರ್ ಗೋಯಿಂಗ್ ಟು ದಟ್ ಗೋಲ್ಡ್ ವ್ಯಾಲ್ಯೂ ಇಸ್ ಡಿರೈವ್ಡ್ ಫ್ರಮ್ ಸಮ್ ಅದರ್ ಅಂಡರ್ಲೈಯಿಂಗ್ ಅಸೆಟ್ಸ್, ರೈಟ್? ಸೊ ಈಗ ಗೋಲ್ಡ್ ವ್ಯಾಲ್ಯೂ ಫ್ಯೂಚರ್ ಅಲ್ಲಿ ಎಂಟರ್ ಆಗಿದೀವಿ ಅಂತ ಹೇಳಿದ್ರೆ, ಸೊ ಬೇಸ್ಡ್ ಆನ್ ದಟ್ ಅಂಡರ್ಲೈಯಿಂಗ್ ಅಸೆಟ್ಸ್ ದಟ್ ಇಸ್ ಗೋಲ್ಡ್, ಜನರಲ್ ಆಗಿ ಗೋಲ್ಡ್ ಫ್ಯೂಚರ್ ಅಲ್ಲಿ ಕಾಂಟ್ರಾಕ್ಟ್ ಎಂಟರ್ ಆಗಿದೀವಿ ಅಂತ ಹೇಳಿದ್ರೆ ಈ ಕಾಂಟ್ರಾಕ್ಟ್ ವ್ಯಾಲ್ಯೂ ಬಂದ್ಬಿಟ್ಟು ಯಾವ್ದ್ರ ಬೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ? ದಟ್ ಈಸ್ ಗೋಲ್ಡ್ ಮೇಲೆ, ಬೇಸ್ಡ್ ಆನ್ ದಿ ಕ್ಯಾರೆಟ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆ, ಬಟ್ ದ ಫ್ಯೂಚರ್ ಗೋಲ್ಡ್ ಕಾಂಟ್ರಾಕ್ಟ್ ಇಸ್ ಡಿಪೆಂಡಿಂಗ್ ಆನ್ ದಿ ಗೋಲ್ಡ್, ಆಕ್ಚುಯಲ್ ಗೋಲ್ಡ್ ವ್ಯಾಲ್ಯೂ. ಅದು ಗೋಲ್ಡ್ ಜಾಸ್ತಿ ಆದ್ರೂ ಆಗ್ಲಿ ಕಡಿಮೆ ಆದ್ರೂ ಆಗ್ಲಿ, ಆಸ್ ಪರ್ ದಿ ಅಗ್ರಿಮೆಂಟ್ ವಿ ಆರ್ ಗೋಯಿಂಗ್ ಟು ಎಂಟರ್ ಇನ್ ಟು ದ ಫ್ಯೂಚರ್ ಕಾಂಟ್ರಾಕ್ಟ್. ಆಸ್ ಪರ್ ದಿ ಫ್ಯೂಚರ್ ಕಾಂಟ್ರಾಕ್ಟ್ ಏನ್ ಸೆಟಲ್ಮೆಂಟ್ ಮಾಡಬೇಕು, ಏನ್ ಗೋಲ್ಡ್ ಎಷ್ಟು ಸಪ್ಲೈ ಮಾಡಬೇಕು ಅದನ್ನ ಅಷ್ಟು ಸಪ್ಲೈ ಮಾಡಲೇಬೇಕು, ಅದು ಜಾಸ್ತಿ ಆದ್ರೂ ಆಗ್ಲಿ ಅದು ಕಡಿಮೆ ಆದ್ರೂ ಆಗ್ಲಿ. ಬಟ್ ವ್ಯಾಲ್ಯೂ ಇಸ್ ಡಿರೈವ್ಡ್ ಫ್ರಮ್ ದಿ ಮಾರ್ಕೆಟ್ ವ್ಯಾಲ್ಯೂ ಆಫ್ ದಿ ಗೋಲ್ಡ್. ಅದು ಕಾಂಟ್ರಾಕ್ಟ್ ಬೇಸ್ ಮೇಲೆ ಡಿಫರ್ ಆಗ್ತಾ ಬರುತ್ತೆ. ಕಾನ್ಸೆಪ್ಟ್ ನ ತಿಳ್ಕೊಳ್ತಾ ನಿಮ್ಗೆ ನೆಕ್ಸ್ಟ್ ಇನ್ನೂ ಕ್ಲಾರಿಟಿ ಬರುತ್ತೆ. ಸೊ ಈಗ ಸ್ವಲ್ಪ ಕನ್ಫ್ಯೂಷನ್ಸ್ ಆಗಿರಬಹುದು ಅಂತ ಅನ್ಕೊಳ್ತೀನಿ, ಬಟ್ ನೆಕ್ಸ್ಟ್ ಕಾನ್ಸೆಪ್ಟ್ಸ್ ನೋಡ್ತಾ ಬನ್ನಿ, ಡೆಫಿನೆಟ್ಲಿ ಯು ಗೋಯಿಂಗ್ ಟು ಗೆಟ್ ಎ ಕ್ಲಾರಿಟಿ. ಓಕೆ, ಸೊ ನೆಕ್ಸ್ಟ್ ಇನ್ ಅದರ್ ವರ್ಡ್ಸ್ ಲೆಟ್ ಸಿ, ಇನ್ ಅದರ್ ವರ್ಡ್ಸ್ ಅಲ್ಲಿ ಏನಾದ್ರು ಡಿರೈವೇಟಿವ್ಸ್ ಬಗ್ಗೆ ಕೊಟ್ಟಿದ್ದಾನೆ ಅಂತ ಹೇಳ್ಬಿಟ್ಟು ನಾವು ನೋಡೋಣ. ಸಿ ಡಿರೈವೇಟಿವ್, ಸಿ ಇನ್ ಅದರ್ ವರ್ಡ್ಸ್ ಡಿರೈವೇಟಿವ್ ಅಂತ ಹೇಳ್ಬಿಟ್ಟು ಇಲ್ಲಿ ಮೆನ್ಷನ್ ಮಾಡಿದ್ದಾನೆ. ಸೊ ಇಲ್ಲಿ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಅಂತ ಅನ್ಕೊಳ್ಳೋಣ. ಸಿ ಎ ಡಿರೈವೇಟಿವ್ ಆರ್ ಎ ಡಿರೈವೇಟಿವ್ ಸೆಕ್ಯೂರಿಟಿ ಇಸ್ ಎ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್. ಇಲ್ಲೂ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ ಅಂತ ಮೆನ್ಷನ್ ಮಾಡಿದ್ದಾನೆ. ಓಕೆ, ನೋ ಇಶ್ಯೂ. ಸೊ ಹೂಸ್ ವ್ಯಾಲ್ಯೂ ಇಸ್ ಡಿಪೆಂಡಿಂಗ್ ಅಪಾನ್ ದಿ ವ್ಯಾಲ್ಯೂ ಆಫ್ ದಿ ಅದರ್ ಮೋರ್ ಬೇಸಿಕ್ ಅಂಡರ್ಲೈಯಿಂಗ್ ಅಸೆಟ್ಸ್. ಸೊ ಇಲ್ಲಿ ಅದನ್ನ ಮೆನ್ಷನ್ ಮಾಡ್ತಿದ್ದಾನೆ, ಯಾರ ಒಂದು ವ್ಯಾಲ್ಯೂ ಅಥವಾ ಯಾವ ಒಂದು ವ್ಯಾಲ್ಯೂ ಸಮ್ ಅದರ್ ಅಂಡರ್ಲೈಯಿಂಗ್ ಅಸೆಟ್ಸ್ ಬೇಸ್ ಮೇಲೆ ಡಿಪೆಂಡ್ ಆಗಿರುತ್ತೋ ಅದ್ರ ಬೇಸ್ ಮೇಲೆ ನಾವು ವ್ಯಾಲ್ಯೂನ ಡಿರೈವ್ ಮಾಡ್ತೀವೋ ಅದನ್ನ ನಾವು ಡಿರೈವೇಟಿವ್ ಅಂತ ಹೇಳ್ಬಿಟ್ಟು ನಾವು ಇಲ್ಲಿ ಹೇಳ್ತೀವಿ. ಸೊ ಇಲ್ಲಿ ಎಕ್ಸಾಂಪಲ್ ಏನ್ ಕೊಟ್ಟಿದ್ದಾನೆ, ಡಿರೈವೇಟಿವ್ ಇಸ್ ಅನ್ ಇನ್ಸ್ಟ್ರೂಮೆಂಟ್ ದಟ್ ಡಿರೈವ್ ಇಟ್ಸ್ ವ್ಯಾಲ್ಯೂ ಫ್ರಮ್ ಅಂಡರ್ಲೈಯಿಂಗ್ ಅಸೆಟ್ಸ್. ಸೊ ಇಲ್ಲಿ ಅಂಡರ್ಲೈಯಿಂಗ್ ಅಸೆಟ್ಸ್ ಯಾವುದು ಅಂತ ಹೇಳ್ಬಿಟ್ಟು ನಾವು ನೋಡೋಣ, ಡಿರೈವೇಟಿವ್ ಕಾಂಟ್ರಾಕ್ಟ್ ಏನು ಅಂತ ಹೇಳ್ಬಿಟ್ಟು ನಾವು ನೋಡೋಣ. ಓಕೆ, ಸೊ ಇಲ್ಲಿ ಮಿಲ್ಕ್ ಇದೆ ಮತ್ತೆ ಕ್ರೂಡ್ ಇದೆ. ಸೊ ದಟ್ ಇಸ್ ಕ್ರೂಡ್ ಆಯಿಲ್. ಓಕೆ, ಸೊ ಅಂಡರ್ಲೈಯಿಂಗ್ ಅಸೆಟ್ಸ್ ಬಂದ್ಬಿಟ್ಟು ಮಿಲ್ಕ್ ಅಂತ ಅನ್ಕೊಳ್ಳೋಣ. ಓಕೆ, ಸೊ ಇಲ್ಲಿ ಅಂಡರ್ಲೈಯಿಂಗ್ ಅಸೆಟ್ ಬಂದ್ಬಿಟ್ಟು ಕ್ರೂಡ್ ಆಯಿಲ್ ಅಂತ ಹೇಳ್ಬಿಟ್ಟು ಅನ್ಕೊಳ್ಳೋಣ. ಡೆಫಿನೆಟ್ಲಿ ಮಿಲ್ಕ್ ಇಂದ ನಾವು ಕರ್ಡ್ ನ ಪ್ರೊಡ್ಯೂಸ್ ಮಾಡಬಹುದು ಅಲ್ವಾ? ಡೆಫಿನೆಟ್ಲಿ ಕ್ರೂಡ್ ಆಯಿಲ್ಸ್ ಬೇಸ್ ಮೇಲೆ ನಾವು ಪೆಟ್ರೋಲ್ಸ್ ನ ತಗೋಬಹುದು. ಸಿ ಇಲ್ಲಿ ಆರೋ ಮಾರ್ಕ್ ಏನ್ ಸ್ಪೆಸಿಫೈ ಮಾಡ್ತಿದ್ದಾನೆ, ಫಾರ್ ಎಕ್ಸಾಂಪಲ್ ಈಗ ನಾವು ಡಿರೈವೇಟಿವ್ ಕಾಂಟ್ರಾಕ್ಟ್ ಗೆ ಎಂಟರ್ ಆಗಿದ್ದೀವಿ. ಬೇಸ್ಡ್ ಆನ್ ದೀಸ್ ಮಿಲ್ಕ್ ಅಂಡ್ ಕ್ರೂಡ್ ಆಯಿಲ್ ಅಂಡರ್ಲೈಯಿಂಗ್ ಅಸೆಟ್ಸ್ ಬೇಸ್ ಮೇಲೆ ನಾವು ಈ ಡಿರೈವೇಟಿವ್ ಕಾಂಟ್ರಾಕ್ಟ್ ಗೆ ಎಂಟರ್ ಆಗಿದ್ದೀವಿ. ಸೊ ಇದು ಒಂದು ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್.
ಕಾಂಟ್ರಾಕ್ಟ್. ಸೊ ಈ ಡಿರೈವೇಟಿವ್ ಅಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಡಿರೈವೇಟಿವ್ಸ್ ಬರುತ್ತೆ, ಫಾರ್ವರ್ಡ್, ಫ್ಯೂಚರ್, ಆಪ್ಷನ್, ಸ್ವಾಪ್ಸ್. ಇದ್ರ ಬೇಸ್ ಮೇಲೆ ನಾವು ಕಾಂಟ್ರಾಕ್ಟ್ ಗೆ ಎಂಟರ್ ಆದ್ರೆ ಅದು ಡಿರೈವೇಟಿವ್ ಇನ್ಸ್ಟ್ರೂಮೆಂಟ್ ಅಥವಾ ಡಿರೈವೇಟಿವ್ ಕಾಂಟ್ರಾಕ್ಟ್ ಅಥವಾ ಹೆಡ್ಜಿಂಗ್ ಇನ್ಸ್ಟ್ರೂಮೆಂಟ್ ಆಗುತ್ತೆ. ಆ ಕಾಂಟ್ರಾಕ್ಟ್ ಬೇಸ್ ಮೇಲೆ ನಾವು ಈ ಅಂಡರ್ಲೈಯಿಂಗ್ ಅಸೆಟ್ಸ್ ಬೇಸ್ ಮೇಲೆ ನಾವು ಕಾಂಟ್ರಾಕ್ಟ್ ಗೆ ಎಂಟರ್ ಆಗಿದ್ದೀವಿ. ವಿ ವಾಂಟ್ ಕರ್ಡ್ ಅಂತ ಅನ್ಕೊಳ್ಳೋಣ, ಅಂಡ್ ವಿ ವಾಂಟ್ ಪೆಟ್ರೋಲ್ ಅಂತ ಹೇಳ್ಬಿಟ್ಟು ಅನ್ಕೊಳ್ಳೋಣ. ಸಿ, the price of curd and the price of the petrol is depending on the crude or crude oil, and the curd value and price of the curd is depending on the milk, because milk in the curd na produce ಮಾಡ್ತಾರೆ and crude in the, that is crude oil in the petrol na ತೆಗಿತಾರೆ. See, the price of the milk is increases, the curd price is also going to increase. Similarly, the price of the milk is decreases, the curd price is also going to decrease. So when the price increases, curd is also going to increase. When the milk price is decreases, curd price is also going to decrease. So according to this prices, the value of underlying asset or the derivative financial instrument values will be going to change according to future and forward and swap and options. ಆ ಕಾಂಟ್ರಾಕ್ಟ್ ಬೇಸ್ ಮೇಲೆ ಇದ್ರ ವ್ಯಾಲ್ಯೂ, ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ ವ್ಯಾಲ್ಯೂಸ್ ಬಂದ್ಬಿಟ್ಟು ಚೇಂಜ್ ಆಗ್ತಾ ಬರುತ್ತೆ ಫಾರ್ ದ ಸೆಟಲ್ಮೆಂಟ್, ಫಾರ್ ದ ರೀಪೇಮೆಂಟ್. ಓಕೆ, ಸೊ ಇದನ್ನೇ ಹೇಳ್ತಿರೋದು ನಾವು ಡಿರೈವೇಟಿವ್ ಅಂತ ಹೇಳಿದ್ರೆ ಪ್ರಾಡಕ್ಟ್ ಅಂತ ಅನ್ಕೋಬಾರ್ದು, ಇದು ಇನ್ಸ್ಟ್ರೂಮೆಂಟ್. ಸೊ ಇನ್ಸ್ಟ್ರೂಮೆಂಟ್ ವ್ಯಾಲ್ಯೂನ ಯಾವ್ದ್ರ ಬೇಸ್ ಮೇಲೆ ನಾವು ಡಿರೈವ್ ಮಾಡ್ತೀವಿ ಅಂತ ಹೇಳಿದ್ರೆ ಬೇಸ್ಡ್ ಆನ್ ದಿಸ್ ಅಂಡರ್ಲೈಯಿಂಗ್ ಅಸೆಟ್ಸ್. ಬೇಸ್ಡ್ ಆನ್ ದಿಸ್ ಅಂಡರ್ಲೈಯಿಂಗ್ ಅಸೆಟ್ಸ್, ಅದರ್ ಅಂಡರ್ಲೈಯಿಂಗ್ ಅಸೆಟ್ಸ್ ಯಾಕೆ ನಾವು ಅದ್ರ ಬೇಸ್ ಮೇಲೆ ಯಾಕೆ ಡಿಪೆಂಡ್ ಮಾಡ್ಬೇಕಂತ ಹೇಳಿದ್ರೆ ಬಿಕಾಸ್ ಸಿಮಿಲರ್ ಪ್ರಾಡಕ್ಟ್ಸ್ ಬೇಕಾಗ್ತಾ ಇರುತ್ತೆ. ಈಗ ಮಿಲ್ಕ್ ಇಂದ ಪ್ರೊಡ್ಯೂಸ್ ಮಾಡೋ ಒಂದು ಕರ್ಡ್ ನಮಗೆ ಬೇಕಾಗಿರುತ್ತೆ. So this value is derived from milk. This is underlying assets. But according to your contract, we are enter into ಕರ್ಡ್ ಕಾಂಟ್ರಾಕ್ಟ್. ಸೊ ಕರ್ಡ್ ಬೇಕು ಅಂತ ಹೇಳ್ಬಿಟ್ಟು ಕಾಂಟ್ರಾಕ್ಟ್ ಗೆ ಎಂಟರ್ ಆಗಿರ್ತೀವಿ. ಆ ಕರ್ಡ್ ವ್ಯಾಲ್ಯೂ ಬಂದ್ಬಿಟ್ಟು ಯಾವ್ದ್ರ ಬೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದ್ರೆ ಮಿಲ್ಕ್ ಬೇಸ್ ಮೇಲೆ. ಮಿಲ್ಕ್ ಪ್ರೈಸ್ ಜಾಸ್ತಿ ಆದ್ರೆ ಕರ್ಡ್ ಪ್ರೈಸ್ ಜಾಸ್ತಿ ಆಗುತ್ತೆ, ಮಿಲ್ಕ್ ಪ್ರೈಸ್ ಕಡಿಮೆ ಆದ್ರೆ ಕರ್ಡ್ ಪ್ರೈಸ್ ಕಡಿಮೆ ಆಗುತ್ತೆ. ಸೊ ಸಿಮಿಲರ್ಲಿ ಕ್ರೂಡ್ ಆಯಿಲ್ ಪ್ರೈಸ್ ಇನ್ಕ್ರೀಸ್ ಆದ್ರೆ petrol price is also going to increase. Crude oil price decrease ಆದರೆ petrol price is also going to decrease. So that's why the derivative is a financial instrument. ಈ derivative ಅನ್ನೋದು ಒಂದು contractual financial instrument or evidence instrument whose value is derived from this underlying assets ಆರ್ ಮೋರ್ ಅಂಡರ್ಲೈಯಿಂಗ್ ಅಸೆಟ್ಸ್ ಅಂತ ಹೇಳ್ಬಿಟ್ಟು ನಾವು ಹೇಳ್ತೀವಿ. ಸೊ ಇಲ್ಲಿ ಅಂಡರ್ಲೈಯಿಂಗ್ ಸ್ಪೆಸಿಫಿಕೇಶನ್ ಕೊಟ್ಟಿದ್ದಾನೆ. ಇಟ್ ಈಸ್ ಅನ್ ಇನ್ಸ್ಟ್ರೂಮೆಂಟ್ ವಿಚ್ ಲೆಂಡ್ಸ್ ವ್ಯಾಲ್ಯೂ ಟು ದ ಡಿರೈವೇಟಿವ್ ಇನ್ಸ್ಟ್ರೂಮೆಂಟ್ಸ್. ಸೊ ಅಂಡರ್ಲೈಯಿಂಗ್ ಅಸೆಟ್ ಅಂತ ಹೇಳಿದ್ರೆ ಇಲ್ಲಿ ಮಿಲ್ಕ್ ಮತ್ತೆ ಕರ್ಡ್ ಇದೆ, ಕರ್ಡ್ ಅಲ್ಲ, ಸೊ ಕ್ರೂಡ್ ಆಯಿಲ್. ಸೊ ಮಿಲ್ಕ್ ಮತ್ತೆ ಕ್ರೂಡ್ ಆಯಿಲ್ ಇದೆ. ಸೊ ಈ ಒಂದು ಅಂಡರ್ಲೈಯಿಂಗ್ ಅಸೆಟ್ಸ್ ಬಂದ್ಬಿಟ್ಟು ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಇನ್ನೊಂದು ಅಸೆಟ್ಸ್ ಅಂದ್ರೆ ಪೆಟ್ರೋಲ್. ಸೊ ದಟ್ ಈಸ್ ಡಿರೈವ್ಡ್ ಪ್ರಾಡಕ್ಟ್. ಸೊ ಡಿರೈವ್ಡ್ ಪ್ರಾಡಕ್ಟ್ಸ್ ಗೆ ಬಂದ್ಬಿಟ್ಟು ಅಥವಾ ಡಿರೈವ್ಡ್ ಇನ್ಸ್ಟ್ರೂಮೆಂಟ್ಸ್ ಗೆ ಬಂದ್ಬಿಟ್ಟು ಅದು ಡಿರೈವೇಟಿವ್ ಇನ್ಸ್ಟ್ರೂಮೆಂಟ್ ಗಾದ್ರೂ ಆಗಲಿ ಅಥವಾ ಡಿರೈವ್ಡ್ ಪ್ರಾಡಕ್ಟ್ಸ್ ಗಾದ್ರೂ ವ್ಯಾಲ್ಯೂ ಡಿಟರ್ಮಿನ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ದಟ್ ಈಸ್ ಕಾಲ್ಡ್ ಆಸ್ ಅಂಡರ್ಲೈಯಿಂಗ್ ಅಸೆಟ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಅದನ್ನೇ ಇಲ್ಲಿ ಹೇಳ್ತಿರೋದು. ಅಂಡರ್ಲೈಯಿಂಗ್ ಅಸೆಟ್ಸ್ ಬಂದ್ಬಿಟ್ಟು ಗಿವ್ ವ್ಯಾಲ್ಯೂ ಟು ದಿ ಡಿರೈವೇಟಿವ್ ಇನ್ಸ್ಟ್ರೂಮೆಂಟ್. ಈ ಒಂದು ಅಂಡರ್ಲೈಯಿಂಗ್ ಅಸೆಟ್ಸ್ ಮಿಲ್ಕ್ ಮತ್ತೆ ಕ್ರೂಡ್ ಆಯಿಲ್ ಏನಿದೆ ಇದು ಡೆಫಿನೆಟ್ಲಿ ಒಂದು ಡಿರೈವೇಟಿವ್ ಇನ್ಸ್ಟ್ರೂಮೆಂಟ್ಗೆ ಒಂದು ವ್ಯಾಲ್ಯೂ ಸ್ಪೆಸಿಫಿಕೇಶನ್ ಮಾಡೋದಕ್ಕೆ ಅಥವಾ ವ್ಯಾಲ್ಯೂನ ಡಿರೈವ್ ಮಾಡೋದಕ್ಕೆ ಅಥವಾ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ದಟ್ಸ್ ವೈ ಇಟ್ ಈಸ್ ಕಾಲ್ಡ್ ಆಸ್ ಡಿರೈವೇಟಿವ್ ಇನ್ಸ್ಟ್ರೂಮೆಂಟ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಓಕೆ, ಸೊ ದಿಸ್ ಇಸ್ ಆಲ್ ಅಬೌಟ್ ದ ಡಿರೈವೇಟಿವ್ ಇನ್ಸ್ಟ್ರೂಮೆಂಟ್. ಈಗ ಅಟ್ಲೀಸ್ಟ್ ಡಿರೈವೇಟಿವ್ ಇನ್ಸ್ಟ್ರೂಮೆಂಟ್ ಅಥವಾ ಡಿರೈವೇಟಿವ್ಸ್ ಅಂದ್ರೆ ಏನು ಅಂತ ನಿಮಗೆ ಗೊತ್ತಾಗಿದೆ. ಓಕೆ, ಸೊ ಈಗ ನೆಕ್ಸ್ಟ್ ನಿಮಗೆ ಡೌಟ್ ಬರ್ಬೋದು. ಸೊ ಅಲ್ಟಿಮೇಟ್ಲಿ ಯು ನೋ ಹೌ ದಿಸ್ ಡಿರೈವೇಟಿವ್, ಯಾಕೆ ನಾವು ಡಿರೈವೇಟಿವ್ನ ಫೈನಾನ್ಷಿಯಲ್ ರಿಸ್ಕ್ನ ಕಡಿಮೆ ಮಾಡೋದ್ರಲ್ಲಿ ಯೂಸ್ ಮಾಡ್ಕೊಳ್ತೀವಿ. ಸೊ ಫೈನಾನ್ಷಿಯಲ್ ರಿಸ್ಕ್ ಯಾವ ತರ ಕಡಿಮೆ ಮಾಡುತ್ತೆ ಅಂತ ಹೇಳ್ಬಿಟ್ಟು ನಾವು ಡಿಫ್ರೆಂಟ್ ಟೈಪ್ಸ್ನ ತಿಳ್ಕೊಂಡಾಗ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಬಟ್ ಜಸ್ಟ್ ಕೀಪ್ ಇಟ್ ಇನ್ ಮೈಂಡ್, ಡಿರೈವೇಟಿವ್ ಅನ್ನೋ ಇನ್ಸ್ಟ್ರೂಮೆಂಟ್ನ ನಾವು ಯೂಸ್ ಮಾಡೋದ್ರಿಂದ ರಿಸ್ಕ್ನ ಕಡಿಮೆ ಮಾಡಬಹುದು. ಸೊ ಅಲ್ಲಿ ಕಂಪನಿ ಬಂದ್ಬಿಟ್ಟು ಫೈನಾನ್ಷಿಯಲ್ ರಿಸ್ಕ್ನ ಅಥವಾ ರಿಸ್ಕ್ನ ಕಡಿಮೆ ಮಾಡೋದಕ್ಕೆ ಇನ್ಶೂರೆನ್ಸ್ನ ಯೂಸ್ ಮಾಡ್ತೀವಿ. ಇನ್ಶೂರೆನ್ಸ್ ಕಾಂಟ್ರಾಕ್ಟ್, ದಟ್ ಇನ್ಶೂರೆನ್ಸ್ ಕಾಂಟ್ರಾಕ್ಟ್ ಈಸ್ ಡಿರೈವೇಟಿವ್ ಇನ್ಸ್ಟ್ರೂಮೆಂಟ್, ಡಿರೈವೇಟಿವ್ ಕಾಂಟ್ರಾಕ್ಟ್. ಅದಕ್ಕೆ ಎಂಟರ್ ಆಗಿದ್ದಕ್ಕೆ ಮಾತ್ರ ಅದು ರಿಸ್ಕ್ ನ ಫ್ಯೂಚರ್ ಅಲ್ಲಿ ಕಡಿಮೆ ಮಾಡೋದಕ್ಕೆ ಸಾಧ್ಯ. ಅದು ಎಂಟರ್ ಆಗಿಲ್ಲ ಅಂತ ಹೇಳಿದ್ರೆ ರಿಸ್ಕ್ ನ ಕಂಪನಿ ಫೇಸ್ ಮಾಡಬೇಕಾಗುತ್ತೆ ಫ್ಯೂಚರ್ ಅಲ್ಲಿ ಏನೋ ಡ್ಯಾಮೇಜಸ್ ಏನಾದ್ರೂ ಕೊಲಾಪ್ಸ್ ಆದ್ರೆ ultimately it will be going to face the risk, because ಇನ್ಶೂರೆನ್ಸ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಡೆಫಿನೆಟ್ಲಿ ಇಟ್ ವಿಲ್ ಬಿ ಗೋಯಿಂಗ್ ಟು ಫೇಸ್ ದ ರಿಸ್ಕ್, ರೈಟ್? ಸೊ ಸಿಮಿಲರ್ಲಿ ಯಾಕೆ ನಾವು ಡಿರೈವೇಟಿವ್ಸ್ ನ ಯೂಸ್ ಮಾಡಬೇಕು ಅನ್ನೋದು ನಿಮ್ಗೆ ಒಂದು ಡೌಟ್ ಬರುತ್ತೆ. ಓಕೆ, ಸೊ ಅದು ಕಾಂಟ್ರಾಕ್ಟ್ ನ ಡಿಸ್ಕಸ್ ಮಾಡಿದಾಗ ನಿಮ್ಗೆ ತುಂಬಾ ಚೆನ್ನಾಗಿ ಇನ್ನೂ ಅರ್ಥ ಆಗುತ್ತೆ. ಸಿ, ಜನರಲ್ ಆಗಿ ಇಲ್ಲಿ ವೈ ಡಿರೈವೇಟಿವ್ಸ್ ಆರ್ ನೆಸೆಸರಿ ಅಂತ ಹೇಳಿದ್ರೆ, ಅರ್ನ್ ಮನಿ ವಿತೌಟ್ ಫಿಸಿಕಲ್ ಸೆಟಲ್ಮೆಂಟ್.
ಯಾಕಂತ ಹೇಳಿದ್ರೆ ಫಿಸಿಕಲ್ ಆಗಿ ಸೆಟಲ್ಮೆಂಟ್ ಮಾಡದಿದ್ರೇನೋ ಅಥವಾ ಫಿಸಿಕಲ್ ಸೆಟಲ್ಮೆಂಟ್ ಬೇಸ್ ಮೇಲೆ ಇಲ್ಲ ಅಂತ ಹೇಳಿದ್ರೇನೋ ಕಾಂಟ್ರಾಕ್ಚುಯಲ್ ಬೇಸಿಸ್ ಮೇಲೆ ಪ್ರಾಫಿಟ್ ನ ಅರ್ನ್ ಮಾಡ್ಕೊಳ್ಳೋದಕ್ಕೆ ಇದು ಡಿರೈವೇಟಿವ್ ಇನ್ಸ್ಟ್ರೂಮೆಂಟ್ಸ್ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಅಲ್ಟಿಮೇಟ್ಲಿ ಕಾಂಟ್ರಾಕ್ಟ್ಸ್, ಸೊ ಫಾರ್ ಎಕ್ಸಾಂಪಲ್ ಈ ಕಾಂಟ್ರಾಕ್ಟ್ಸ್ ಅಂತ ಹೇಳಿದ್ರೆ ಬೆಟ್ಟಿಂಗ್ಸ್ ಗೊತ್ತಿದೆ ಅಲ್ವಾ ನಿಮಗೆ. ಫಾರ್ ಎಕ್ಸಾಂಪಲ್ ಈಗ ಫಿಸಿಕಲ್ ಸೆಟಲ್ಮೆಂಟ್ ಇಲ್ಲದೆ ಇದ್ರೇನು ಬೆಟ್ಟಿಂಗ್ಸ್ ಬೇಸ್ ಮೇಲೆ ನಾವು ವಿನ್ ಆಗಬಹುದು. ದಟ್ ಈಸ್ ಬೇಸ್ಡ್ ಆನ್ ದಿ ಎಕ್ಸ್ಪೆಕ್ಟೇಷನ್. ಸೊ ಅದಕ್ಕೆ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಹೇಳಿದ್ರೆ ಸೆನ್ಸೆಕ್ಸ್ ನಿಫ್ಟಿ ಸೆಕೆಂಡ್ಸ್ಗೂ ಚೇಂಜಸ್ ಆಗುತ್ತೆ. ದಟ್ ಈಸ್ ಇನ್ವೆಸ್ಟರ್ಸ್ ಪರ್ಸೆಪ್ಷನ್ ಅಂಡ್ ಇನ್ವೆಸ್ಟರ್ಸ್ ಎಕ್ಸ್ಪೆಕ್ಟೇಷನ್ ಅಂಡ್ ಇನ್ವೆಸ್ಟರ್ಸ್ ಇನ್ವೆಸ್ಟ್ಮೆಂಟ್ ಆನ್ ದಿ ಟಾಪ್ ಕಂಪನೀಸ್ ಅಂಡ್ ಲಿಸ್ಟೆಡ್ ಕಂಪನೀಸ್ ಇಟ್ ವಿಲ್ ಬಿ ಗೋಯಿಂಗ್ ಟು ಚೇಂಜ್. ಅದು ಎಕ್ಸ್ಪೆಕ್ಟ್ ಅಂದ್ರೆ ಇನ್ವೆಸ್ಟರ್ಸ್ ಬಂದ್ಬಿಟ್ಟು ಈ ಕಂಪನಿ ಶೇರ್ಸ್ ಬಂದ್ಬಿಟ್ಟು ಫ್ಯೂಚರ್ ಅಲ್ಲಿ ಜಾಸ್ತಿ ಆಗಬಹುದು ಅನ್ನೋದಕ್ಕೆ ಎಕ್ಸ್ಪೆಕ್ಟ್ ಮಾಡಿ ಅವರು ಈಗಲೇ ಪರ್ಚೇಸ್ ಮಾಡಿಬಿಡ್ತಾರೆ. ಬಿಕಾಸ್ ಈಚ್ ಅಂಡ್ ಎವ್ರಿ ಇಂಡಿವಿಜುವಲ್ ಅಂಡ್ ಇನ್ವೆಸ್ಟರ್ಸ್ ವಿಲ್ ಬಿ ಗೋಯಿಂಗ್ ಟು ಮ್ಯಾಕ್ಸಿಮೈಸ್ ದಿ ಪ್ರಾಫಿಟ್ ಇನ್ ಫ್ಯೂಚರ್. ಲಾಸ್ ಆಗ್ಬೇಕು ಅಂತ ಯಾರು ಇನ್ವೆಸ್ಟ್ ಮಾಡೋದಿಲ್ಲ. ಈಗ ಒಂದು ಕಂಪನಿನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದಾನೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ ದ ಅರ್ನಿಂಗ್ ಪರ್ ದಟ್ ಇಸ್ EPS ಅಂಡ್ ಶೇರ್ ಮಾರ್ಕೆಟ್, ದಟ್ ಈಸ್ ಮಾರ್ಕೆಟ್ ಪ್ರೈಸ್ ಪರ್ ಶೇರ್ ವಿಲ್ ಬಿ ಗೋಯಿಂಗ್ ಟು ಇನ್ಕ್ರೀಸ್. ಸೊ ಅದನ್ನ ನೋಡಿ ಬೇರೆ ಇನ್ವೆಸ್ಟರ್ಸ್ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಸೊ ಅದಕ್ಕೋಸ್ಕರನೇ ಈ ರೀಸನ್ಸ್ಗೋಸ್ಕರನೇ ನಿಫ್ಟಿ ಮತ್ತೆ ಸೆನ್ಸೆಕ್ಸ್ ಅಲ್ಲಿ ಬೇಸ್ಡ್ ಆನ್ ದಿ ಎಕ್ಸ್ಪೆಕ್ಟೇಷನ್ ಇನ್ಕ್ರೀಸ್ ಆಗೋದು ಡಿಕ್ರೀಸ್ ಆಗೋದು ಎಲ್ಲ ಆಗ್ತಾ ಇರುತ್ತೆ. ಸೊ ಈ ಡಿರೈವೇಟಿವ್ ಕಾಂಟ್ರಾಕ್ಟ್ ಕಂಪ್ಲೀಟ್ ಆಗಿ ಅದ್ರಲ್ಲಿ ಬರುತ್ತೆ, ಅದನ್ನ ಹೇಳ್ತೀನಿ. ಓಕೆ, ಸಿ ದ ಅರ್ನ್ ಮನಿ ವಿತೌಟ್ ಫಿಸಿಕಲ್ ಸೆಟಲ್ಮೆಂಟ್ ಅಂತ ಹೇಳಿದ್ರೆ ಈ ಡಿರೈವೇಟಿವ್ ಅನ್ನೋದು ಫಿಸಿಕಲ್ ಆಗಿ ಇಲ್ಲ ಅಂತ ಫಿಸಿಕಲ್ ಸೆಟಲ್ಮೆಂಟ್ ಮಾಡಿದ್ರು ಮನಿ ಅರ್ನ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳುತ್ತೆ. ಸೊ ಅಂಡ್ ಆಲ್ಸೋ ದ ಆರ್ಬಿಟ್ರೇಜ್ ಟ್ರೇಡಿಂಗ್. ಸೊ ಆರ್ಬಿಟ್ರೇಡರ್ ಅನ್ನೋರು ಒಬ್ರು ಡಿರೈವೇಟಿವ್ ಇನ್ಸ್ಟ್ರೂಮೆಂಟ್ ಅಲ್ಲಿ ಒಬ್ಬ ಪಾರ್ಟಿ ಅಂತ ಹೇಳ್ಬಿಟ್ಟು ನಾವು ಕರೀಬಹುದು. ಸೊ ಆರ್ಬಿಟ್ರೇಜ್ ಪ್ರೋಸೆಸ್ ನಿಮಗೆ ಅದನ್ನು ಹೇಳಿದ್ದೀನಿ, ಹೈಪೋಥಿಸಿಸ್, ಮೋಡಿಗ್ಲಿಯಾನಿ ಮಿಲ್ಲರ್ ಹೈಪೋಥಿಸಿಸ್ ಅಲ್ಲಿ ಈ ಆರ್ಬಿಟ್ರೇಜ್ ಪ್ರೋಸೆಸ್ ಯಾವ ತರ ಹೆಲ್ಪ್ ಆಗುತ್ತೆ ವಿತ್ ಎಕ್ಸಾಂಪಲ್ ನಾನು ಹೇಳ್ಕೊಟ್ಟಿದ್ದೀನಿ. ಸಿ ಆರ್ಬಿಟ್ರೇಜ್ ಇಸ್ ನಥಿಂಗ್ ಬಟ್ ದಟ್ ಇಸ್ ಬೈಯಿಂಗ್ ಆಫ್ ಸೆಕ್ಯೂರಿಟೀಸ್ ಅಟ್ ಎ ಲೋಯರ್ ಪ್ರೈಸ್ ಅಂಡ್ ಸೆಲ್ ದ ಸೇಮ್ ಸೆಕ್ಯೂರಿಟೀಸ್ ಅಟ್ ಎ ಹೈಯರ್ ಪ್ರೈಸ್ ಇನ್ ದ ಸೇಮ್ ಮಾರ್ಕೆಟ್. ಕಡಿಮೆ ಬೆಲೆಗೆ ತಗೊಂಡು ಅದೇ ಮಾರ್ಕೆಟ್ ಅಲ್ಲಿ ಹೈಯರ್ ಪ್ರೈಸ್ಗೆ ತಗೊಳ್ಳೋದು ಅಥವಾ ಹೈಯರ್ ಪ್ರೈಸ್ಗೆ ಸೇಲ್ ಮಾಡೋದು. So that is called as arbitrage process because the intention is to maximize the profit. And also this derivative is used as a transfer of risk. So transfer of risk ಅಂತ ಹೇಳಿದ್ರೆ ರಿಸ್ಕ್ ಇನ್ಶೂರೆನ್ಸ್ ಮಾಡ್ಕೊಳ್ಳೋದ್ರಿಂದ ಒಂದು ಕಂಪನಿ ಬಂದ್ಬಿಟ್ಟು ರಿಸ್ಕ್ ನ ಟ್ರಾನ್ಸ್ಫರ್ ಮಾಡ್ತಿದೆ ಇನ್ಶೂರೆನ್ಸ್ ಕಂಪನಿಗೆ. ಓಕೆ, ಬಿಕಾಸ್ ಫ್ಯೂಚರ್ ಅಲ್ಲಿ ಡ್ಯಾಮೇಜ್ ಆಗ್ಬಹುದು. ಸೊ ಅದಕ್ಕೆ ರಿಸ್ಕ್ ನ ಟ್ರಾನ್ಸ್ಫರ್ ಮಾಡ್ತಿದೆ ಬೇಸ್ಡ್ ಆನ್ ಇನ್ಶೂರೆನ್ಸ್ ಪಾಲಿಸಿ. ನೆಕ್ಸ್ಟ್ ಹೆಡ್ಜಿಂಗ್ ಅಗೇನ್ಸ್ಟ್ ದಿ ಪ್ರೈಸ್ ಫ್ಲಕ್ಚುಯೇಷನ್ಸ್. ಸೊ ಹೆಡ್ಜಿಂಗ್ ಅಗೇನ್ಸ್ಟ್ ದಿ ಪ್ರೈಸ್ ಫ್ಲಕ್ಚುಯೇಷನ್ಸ್ ಅಂತ ಹೇಳಿದ್ರೆ ಫ್ಯೂಚರ್ ಅಲ್ಲಿ ಪ್ರೈಸ್ ಜಾಸ್ತಿ ಆಗಬಹುದು ಅನ್ನೋದಕ್ಕೆ ಈಗಲೇ ಪರ್ಚೇಸ್ ಮಾಡ್ಬಿಡೋದು, ಅಥವಾ ಫ್ಯೂಚರ್ ಅಲ್ಲಿ ಪ್ರೈಸ್ ಬಂದ್ಬಿಟ್ಟು ಕಡಿಮೆ ಆಗಬಹುದು ಅನ್ನೋದಕ್ಕೆ ನಾವು ಈಗಲೇ ಪರ್ಚೇಸ್ ಮಾಡ್ಕೊಂಡು ಸೇಲ್ ಮಾಡೋದಾಗ್ಲಿ, ಅಥವಾ ಫ್ಯೂಚರ್ ಅಲ್ಲಿ ಜಾಸ್ತಿ ಪ್ರೈಸ್ ಆಗಬಹುದು ಅಥವಾ ಕಡಿಮೆ ಪ್ರೈಸ್ ಆಗ. ಈಗ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ನ ನಾವು ಪರ್ಚೇಸ್ ಮಾಡ್ಕೋಬೇಕಂತ ಹೇಳಿದ್ರೆ ಫ್ಯೂಚರ್ ಅಲ್ಲಿ ಕಡಿಮೆ ಆಗಬಹುದು ಅಂತ ಹೇಳ್ಬಿಟ್ಟು ಎಕ್ಸ್ಪೆಕ್ಟ್ ಮಾಡೋದಕ್ಕಾಗೋದಿಲ್ಲ. ಯಾಕಂತ ಹೇಳಿದ್ರೆ ಅಲ್ಟಿಮೇಟ್ಲಿ ಇಟ್ ವಿಲ್ ಬಿ ಗೋಯಿಂಗ್ ಟು ರೈಸ್. ಈ ಗೋಲ್ಡ್ ಸಿಚುವೇಶನ್ ಅಲ್ಲಿ ಬನ್ನಿ. ಸೊ ಗೋಲ್ಡ್ ಸಿಚುವೇಶನ್ ಅದು ಜಾಸ್ತಿ ಆದ್ರೂ ಆಗಬಹುದು ಅದು ಕಡಿಮೆ ಆದ್ರೂ ಆಗಬಹುದು. ಬಟ್ ಎಕ್ಸ್ಪೆಕ್ಟೇಷನ್ಸ್ ಬೇಸ್ ಮೇಲೆ ನಾವು ಹೆಡ್ಜಿಂಗ್ ಕಾಂಟ್ರಾಕ್ಟ್ ಗೆ ಎಂಟರ್ ಆಗ್ತೀವಿ. ಫ್ಯೂಚರ್ ಅಲ್ಲಿ ಗೋಲ್ಡ್ ವ್ಯಾಲ್ಯೂ ಬಂದ್ಬಿಟ್ಟು ಜಾಸ್ತಿ ಆಗುತ್ತೆ ಅಂತ ಏನಾದ್ರೂ ಇದ್ರೆ ಈಗಲೇ ಪರ್ಚೇಸ್ ಮಾಡ್ಕೊಂಡು ಫ್ಯೂಚರ್ ಅಲ್ಲಿ ಇನ್ ಕೇಸ್ ಅಲ್ಲಿ ನೆಸೆಸರಿ ಏನಾದ್ರೂ ಇದು ಅದನ್ನ ಹೆಡ್ಜ್ ಅಥವಾ ಪ್ಲೆಡ್ಜಿಂಗ್ ಏನಾದ್ರೂ ಇಟ್ರೆ ನಮ್ಗೆ ಜಾಸ್ತಿ ಅಮೌಂಟ್ ಬರಬಹುದು. ಅದು ಗೋಲ್ಡ್ ಬಂದ್ಬಿಟ್ಟು ಯಾವಾಗಿದ್ರೇನು ವ್ಯಾಲ್ಯೂ ಇಟ್ ವಿಲ್ ಬಿ ಗೋಯಿಂಗ್ ಟು ಡಿರೈವ್, ರೈಟ್? ಸೊ ಅದು ಜಾಸ್ತಿ ಆದ್ರೂ ಆಗ್ಲಿ ಕಡಿಮೆ ಆದ್ರೂ ಆಗ್ಲಿ ದ ವ್ಯಾಲ್ಯೂ ಆಫ್ ದಿ ಗೋಲ್ಡ್ ಇಸ್ ದ ಗೋಲ್ಡ್, ರೈಟ್? ಸೊ ಈಗ ಗೋಲ್ಡ್ ಸಿಚುವೇಶನ್ಸ್ ಅಲ್ಲಿ ತುಂಬಾ ಎಕ್ಸಾಂಪಲ್ ತಗೋಬಹುದು. ಸೊ ಈ ಗೋಲ್ಡ್ ಅಲ್ಲಿ ಅಂತ ಹೇಳಿದ್ರೆ ಫ್ಯೂಚರ್ ಅಲ್ಲಿ ಗೋಲ್ಡ್ ವ್ಯಾಲ್ಯೂ ಜಾಸ್ತಿ ಆಗುತ್ತೆ ಅಂತ ಅನ್ಕೊಳ್ಳೋಣ. ಸೊ ಜಾಸ್ತಿ ಆಗಬಹುದು ಅಂತ ಹೇಳ್ಬಿಟ್ಟು ಎಕ್ಸ್ಪೆಕ್ಟೇಷನ್ ಏನಾದ್ರು ಪರ್ಫೆಕ್ಟ್ ಆಗಿ ಅನಾಲಿಸಿಸ್ ಏನಾದ್ರು ಮಾಡಿದ್ರೆ ಮೋಸ್ಟ್ ಕೇಸಸ್ ಅಲ್ಲಿ ಈಗಲೇ ಪರ್ಚೇಸ್ ಮಾಡ್ಕೊಂಡ್ಬಿಡ್ತೀವಿ ಅಲ್ವಾ? ಸೊ ಸಿಮಿಲರ್ಲಿ ಫ್ಯೂಚರ್ ಅಲ್ಲಿ ಗೋಲ್ಡ್ ವ್ಯಾಲ್ಯೂ ಕಡಿಮೆ ಆಗುತ್ತೆ ಅಂತ ಏನಾದ್ರೂ ಇದ್ರೆ ಈಗ ಪರ್ಚೇಸ್ ಮಾಡ್ಕೊಳ್ಳೋದಿಲ್ಲ. ದಟ್ ಈಸ್ ಸಿ ದ ಡಿಸಿಷನ್ ಹೌ ವಿಲ್ ಬಿ ಗೋಯಿಂಗ್ ಟು ವೆರಿಫೈ or how will be going to analyze, and based on that analysis and based on that verification of the price fluctuations, the one or investor will be going to take the necessary action based on the enter into the contract, that is based on the enter into the hedging contracts. ಈ hedging contracts ಫಾರ್ವರ್ಡ್, ಫ್ಯೂಚರ್, ಸ್ವಾಪ್ಸ್, ಆಪ್ಷನ್ಸ್ ಅದನ್ನ ಡಿಸ್ಕಷನ್ ನೆಕ್ಸ್ಟ್ ಸ್ಲೈಡ್ಸ್ ಅಲ್ಲಿ ನಾವು ಮಾಡ್ತೀವಿ. ಸೊ ಈ ಒಂದು ಕಾರಣಕ್ಕೆ ನಾವು ಡಿರೈವೇಟಿವ್ಸ್ ಅನ್ನೋದನ್ನ ಅಥವಾ ಡಿರೈವೇಟಿವ್ ಕಾನ್ಸೆಪ್ಟ್ಸ್ ನ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಎಂಟ್ರಿ ಮಾಡ್ಕೊಂಡು ಸ್ಟಾಕ್ ಮಾರ್ಕೆಟ್ ಅಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ. ಓಕೆ, ಸೊ ಕಂಪ್ಲೀಟ್ ನಾಲೆಡ್ಜ್ ಏನಾದ್ರು ತಗೊಂಡ್ರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಡಿಮ್ಯಾಟ್ ಅಕೌಂಟ್ ಬೇಸಿಸ್ ಮೇಲೆ ನಾವು ಟ್ರೇಡ್ ಮಾಡಬಹುದು.
ಓಕೆ, ಸೊ ಅಲ್ಲಿಗೂ ನೀವು ಟ್ರೇಡ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಯಾವ ತರ ನಾವು ಕಾಲ್ ಆಪ್ಷನ್, ಪುಟ್ ಆಪ್ಷನ್, ಬೀರಿಶ್ ಆಗಿ ಬುಲ್ಲಿಶ್ ಆಗಿ ನಾವು ಥಿಂಕ್ ಮಾಡಬೇಕು ಅನ್ನೋದಕ್ಕೆ ಒಂದು ಡೆಮೋ ಕ್ಲಾಸ್ ನಿಮ್ಗೆ ಆಫ್ಲೈನ್ ಕ್ಲಾಸ್ ಇದ್ದಿದ್ರೆ ಮಾಡ್ಕೊಡ್ತಿದ್ದೆ. ಬಟ್ ಆನ್ಲೈನ್ ಆಗಿರೋದ್ರಿಂದ ಅದು ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಕೊಳ್ತೀನಿ. ನೆಕ್ಸ್ಟ್ ಇನ್ ಕೇಸ್ ಏನಾದ್ರು ಈ ಚಾಪ್ಟರ್ ಎಂಡಿಂಗ್ ಅಲ್ಲಿ ಅದು ಡೆಮೋ ಕ್ಲಾಸಸ್ ಏನಾದ್ರು ಇದ್ರೆ ನಾನು ಮಾಡ್ಕೊಡ್ತೀನಿ. ಒಲಿಂಪಿಕ್ ಟ್ರೇಡ್ ಅಲ್ಲಿ ಯಾವ ತರ ಟ್ರೇಡ್ ಮಾಡೋದು, ಕಾಲ್ ಆಪ್ಷನ್ ಅಂದ್ರೆ ಏನು, ಪುಟ್ ಆಪ್ಷನ್ ಅಂದ್ರೆ ಏನು ಅಂತ ಹೇಳ್ಬಿಟ್ಟು ನಾನು ಹೇಳ್ಕೊಡ್ತೀನಿ. ಓಕೆ, ಸೊ ನೋಡೋಣ. ಓಕೆ, ಸೊ ಈಗ ಈ ಡಿರೈವೇಟಿವ್ಸ್ ಏನಕ್ಕೆ ಯೂಸ್ ಮಾಡಬಹುದು ಅನ್ನೋದಕ್ಕೆ ನಿಮಗೆ ಒಂದು ಕ್ಲಾರಿಟಿ ಬಂದಿದೆ. ಓಕೆ, ಸೊ ನೆಕ್ಸ್ಟ್ ದಟ್ ಈಸ್ ಡಿರೈವೇಟಿವ್ ಅಂಡ್ ರಿಸ್ಕ್ ಹೆಡ್ಜಿಂಗ್ ಅಂತ ಹೇಳ್ಬಿಟ್ಟು ಇದೆ. ಸೊ ಆಗ್ಲಿಂದ ಹೇಳ್ತಿದ್ದೆ ಹೆಡ್ಜಿಂಗ್ ಅನ್ನೋ ಕಾನ್ಸೆಪ್ಟ್ ಕಂಪ್ಲೀಟ್ ಕ್ಲಾರಿಟಿ ಕೊಡ್ತೀನಿ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಅಂತ ಹೇಳ್ಬಿಟ್ಟು. ಓಕೆ, ಸೊ ಈಗ ನಿಮ್ಗೆ ಗೊತ್ತಿದೆ ಡಿರೈವೇಟಿವ್ ಅನ್ನೋದು ನಮಗೆ ಏನಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರೆ ರಿಸ್ಕ್ ನ ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಆಲ್ರೆಡಿ ಹೇಳಿದ್ದೀನಿ. ರೈಟ್, ಸಿ ದ ಡಿರೈವೇಟಿವ್ is a financial instrument which ultimately helpful to manage the financial risk. ಸೊ ಇಲ್ಲಿ ಡಿರೈವೇಟಿವ್ ಅಂಡ್ ರಿಸ್ಕ್ ಹೆಡ್ಜಿಂಗ್ ಅಂತ ಹೇಳಿದ್ರೆ ಫಸ್ಟ್ ನಾವು ಹೆಡ್ಜಿಂಗ್ ಅಂದ್ರೆ ಏನು ಅಂತ ತಿಳ್ಕೋಬೇಕು. ಸೊ ವಾಟ್ ಈಸ್ ಹೆಡ್ಜಿಂಗ್ ಅಂತ ಹೇಳ್ಬಿಟ್ಟು ಏನ್ ಕೊಡ್ತಿದ್ದಾನೆ, ಸಿ ಹೆಡ್ಜಿಂಗ್ ಇಸ್ ಎ ಮೆಕ್ಯಾನಿಸಮ್ ಆರ್ ಎ ಟೆಕ್ನಿಕ್ ಆರ್ ಎ ಸ್ಟ್ರಾಟಜಿ ವಿಚ್ ರಿಡ್ಯೂಸ್ ದಿ ಪ್ರೈಸ್ ರಿಸ್ಕ್. ಪ್ರೈಸಸ್ ಅಲ್ಲಿ ಏನಾದ್ರೂ ಫ್ಲಕ್ಚುಯೇಷನ್ಸ್ ಏನಾದ್ರೂ ಆಗಂಗಿದ್ರೆ ಈ ಹೆಡ್ಜಿಂಗ್ ಅನ್ನೋ ಕಾನ್ಸೆಪ್ಟ್ ನ ಅಥವಾ ಮೆಕ್ಯಾನಿಸಮ್ ನ ಅಥವಾ ಸ್ಟ್ರಾಟಜಿನ ನಾವು ಯೂಸ್ ಮಾಡ್ಕೊಳ್ತೀವಿ. ಯಾವ ತರ ಅಂತ ಹೇಳಿದ್ರೆ ಸಿ ಅದೇ ಇನ್ಶೂರೆನ್ಸ್ ಪಾಲಿಸಿ. ಸೊ ಇದು ಬೆಸ್ಟ್ ಎಕ್ಸಾಂಪಲ್. ಸೊ ಡಿರೈವೇಟಿವ್ಸ್ಗೂ ಆಗುತ್ತೆ, ಸೊ ಇಲ್ಲಿ ಇನ್ಶೂರೆನ್ಸ್ ಪಾಲಿಸಿಗೂ ಇಲ್ಲಿ ಆಗುತ್ತೆ. ಸಿ ದ ಡಿರೈವೇಟಿವ್ಸ್ ಆರ್ ವೈಡ್ಲಿ ಯೂಸ್ಡ್ ಫಾರ್ ಹೆಡ್ಜಿಂಗ್. ಸೊ ಡಿರೈವೇಟಿವ್ಸ್ ನ ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ರಿಸ್ಕ್ ನ ಹೆಡ್ಜ್ ಮಾಡೋದಕ್ಕೆ ಅಥವಾ ರಿಸ್ಕ್ ನ ಟ್ರಾನ್ಸ್ಫರ್ ಮಾಡೋದಕ್ಕೆ ಅಥವಾ ರಿಸ್ಕ್ ನ ಮಿಟಿಗೇಟ್ ಮಾಡೋದಕ್ಕೆ ಅಥವಾ ರಿಸ್ಕ್ ನ ಮ್ಯಾನೇಜ್ ಮಾಡೋದಕ್ಕೆ. ಸೊ ಇಟ್ ಇಸ್ ದ ಮೈನ್ ಪರ್ಪಸ್ ಇಸ್ ಟು ರಿಡ್ಯೂಸ್ ದ ವಾಲಟಿಲಿಟಿ ಅಂಡ್ ಚೇಂಜಸ್ ಅಂಡ್ ಫ್ಲಕ್ಚುಯೇಷನ್ಸ್ ಆಫ್ ದಿ ಪೋರ್ಟ್ಫೋಲಿಯೋ ಬೈ ರಿಡ್ಯೂಸಿಂಗ್ ದಿ ರಿಸ್ಕ್. ಸೊ ಈ ಹೆಡ್ಜಿಂಗ್ ಅನ್ನೋ ಕಾನ್ಸೆಪ್ಟ್, ಈ ಹೆಡ್ಜಿಂಗ್ ಇನ್ಸ್ಟ್ರೂಮೆಂಟ್ ಅಥವಾ ಮೆಕ್ಯಾನಿಸಮ್ ಹೆಡ್ಜಿಂಗ್ ಡಿರೈವೇಟಿವ್ ಹೆಡ್ಜಿಂಗ್ ಇನ್ಸ್ಟ್ರೂಮೆಂಟ್ ಏನಕ್ಕೆ ಅಂತ ಹೇಳಿದ್ರೆ ಅಲ್ಟಿಮೇಟ್ಲಿ ದಟ್ ವಿಲ್ ಬಿ ಗೋಯಿಂಗ್ ಟು ರಿಡ್ಯೂಸ್ ದ ರಿಸ್ಕ್. ಅದಕ್ಕೆ ಇಲ್ಲಿ ಇನ್ಶೂರೆನ್ಸ್ ಪಾಲಿಸಿನ ಎಕ್ಸಾಂಪಲ್ ಗೆ ಕೊಟ್ಟಿದ್ದಾನೆ. See, and one more thing you have to keep it in mind, this hedging instrument and the derivative is does not maximize as the return, profit na ಅಥವಾ expected return na maximize ಮಾಡುತ್ತೆ ಅಂತ ಹೇಳ್ಬಿಟ್ಟು ಹೇಳೋದಿಲ್ಲ. ಬಟ್ ಅಲ್ಟಿಮೇಟ್ಲಿ ಇಟ್ ವಿಲ್ ಬಿ ಗೋಯಿಂಗ್ ಟು ರೆಡ್ಯೂಸ್ ದಿ ವೇರಿಯೇಷನ್ಸ್ ಇನ್ ದ ರಿಟರ್ನ್. ಆ ರಿಟರ್ನ್ಸ್ ಏನ್ ಬರುತ್ತೋ ಅದರಲ್ಲಿ ವೇರಿಯೇಷನ್ಸ್ ಮುಖಾಂತರ ಸ್ವಲ್ಪ ರಿಸ್ಕ್ ನ ಕಡಿಮೆ ಮಾಡೋದ್ರ ಜೊತೆಗೆ ನಮಗೆ ರಿಟರ್ನ್ಸ್ ನ ಕೊಡುತ್ತೆ. ಬಟ್ ಅಲ್ಟಿಮೇಟ್ಲಿ ನಾವು ಹೇಳೋದಕ್ಕಾಗೋದಿಲ್ಲ ಮ್ಯಾಕ್ಸಿಮೈಸ್ ಮಾಡುತ್ತೆ ಅಂತ ಹೇಳ್ಬಿಟ್ಟು ಹೇಳೋದಿಲ್ಲ. ಡಿರೈವೇಟಿವ್ ಅಥವಾ ಡಿರೈವೇಟಿವ್ ಅನ್ನೋದೇ ಒಂದು ಹೆಡ್ಜಿಂಗ್ ಇನ್ಸ್ಟ್ರೂಮೆಂಟ್. ಆ ಹೆಡ್ಜಿಂಗ್ ಇನ್ಸ್ಟ್ರೂಮೆಂಟ್ ನ ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ರಿಸ್ಕ್ ನ ಕಡಿಮೆ ಮಾಡೋದಕ್ಕೆ. ರಿಟರ್ನ್ ಬರುತ್ತೆ, ಆ ರಿಟರ್ನ್ ಪ್ರಾಪರ್ ಆಗಿ ಕಂಪ್ಲೀಟ್ ಬರೋದಕ್ಕಿಂತ ಸ್ವಲ್ಪ ಏನಾದ್ರೂ ಕ್ರಿಟಿಕಲ್ ಸಿಚುವೇಶನ್ಸ್ ಏನಾದ್ರು ಬಂದ್ರೆ ಸ್ವಲ್ಪ ವೇರಿಯೇಷನ್ಸ್ ಅಲ್ಲಿ ನಮಗೆ ರಿಟರ್ನ್ ಬಂದೇ ಬರುತ್ತೆ ಬೇಸ್ಡ್ ಆನ್ ದಿ ಹೆಡ್ಜಿಂಗ್ ಇನ್ಸ್ಟ್ರೂಮೆಂಟ್ ಅಂತ ಹೇಳ್ಬಿಟ್ಟು ಈ ಕಾನ್ಸೆಪ್ಟ್ ನಿಮಗೆ ಹೇಳ್ತಿದೆ. ಬಟ್ ಇಫ್ ದೇ ಆಸ್ಕ್ಡ್ ಫಾರ್ ಸೆಕ್ಷನ್ ಎ ದಟ್ ಈಸ್ ಫಾರ್ 2 marks, ವಾಟ್ ಡು ಯು ಮೀನ್ ಬೈ ದ ಹೆಡ್ಜಿಂಗ್ ಅಂತ ಹೇಳಿದ್ರೆ ಹೆಡ್ಜಿಂಗ್ ಇಸ್ ಎ ಸ್ಟ್ರಾಟಜಿ ಆರ್ ಎ ಟೆಕ್ನಿಕ್ ಆರ್ ಮೆಕ್ಯಾನಿಸಮ್ ಯೂಸ್ಡ್ ಟು manage the price fluctuations or used to reduce the prices, and it is the most example for that is a derivative contracts or that is derivatives hedging instruments are used for the price fluctuations or to reduce the risk such as forward, future, swap options ನೀವು ಬರೀಬಹುದು. and also you can write the main purpose is to reduce the volatility and fluctuations of the investment. How in the sense by reducing the risk. The best example is insurance policy ಅಂತ ಹೇಳ್ಬಿಟ್ಟು ನೀವು ಕೊಡಬಹುದು. ಓಕೆ, ಸೊ ಅದೇ ರೀತಿ ಇಲ್ಲಿ ಹೆಡ್ಜಿಂಗ್ ಇನ್ಸ್ಟ್ರೂಮೆಂಟ್ ಕೊಟ್ಟಿದ್ದಾರೆ ನೋಡಿ. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ನಾವು ಈಗ ಫ್ಯೂಚರ್, ಫಾರ್ವರ್ಡ್, ಸ್ವಾಪ್, ಆಪ್ಷನ್ಸ್ ನ ಡಿಸ್ಕಷನ್ ಮಾಡಿದ್ರೆ ಈ ಚಾಪ್ಟರ್ ಕಂಪ್ಲೀಟ್ ಆಗುತ್ತೆ. ಓಕೆ, ಅದು ನಾನು ನೆಕ್ಸ್ಟ್ 2 ಸೆಷನ್ಸ್ ಅಲ್ಲಿ ನಾನು ಮಾಡ್ಕೊಡ್ತೀನಿ. ಒಂದೊಂದೇ ಡಿಸ್ಕಷನ್ ಮಾಡೋಣ, ತುಂಬಾ ಚೆನ್ನಾಗಿರುತ್ತೆ, ಇಂಟ್ರೆಸ್ಟಿಂಗ್ ಆಗಿರುತ್ತೆ ಕಾನ್ಸೆಪ್ಟ್ಸ್. ಓಕೆ, ಸಿ ದ ರಿಸ್ಕ್ ಮ್ಯಾನೇಜ್ಮೆಂಟ್ ಇನ್ಸ್ಟ್ರೂಮೆಂಟ್ ಅಂತ ಹೇಳ್ಬಿಟ್ಟು ನಾವು ಕರಿಬಹುದು, ಅಥವಾ ಇದನ್ನ ರಿಸ್ಕ್ ಹೆಡ್ಜಿಂಗ್ ಟೂಲ್ಸ್ ಅಂತ ಹೇಳ್ಬಿಟ್ಟು ಕರಿಬಹುದು, ಅಥವಾ ಹೆಡ್ಜಿಂಗ್ ಟೂಲ್ಸ್ ಅಂತ ಹೇಳ್ಬಿಟ್ಟು ಕರಿಬಹುದು, ಅಥವಾ ಟೈಪ್ಸ್ ಆಫ್ ಡಿರೈವೇಟಿವ್ ಕಾಂಟ್ರಾಕ್ಟ್ ಅಂತ ಹೇಳ್ಬಿಟ್ಟು ಕರಿಬಹುದು, ಅಥವಾ ಟೈಪ್ಸ್ ಆಫ್ ಡಿರೈವೇಟಿವ್ಸ್ ಅಂತ ಹೇಳ್ಬಿಟ್ಟು ಕರಿಬಹುದು. ಓಕೆ, ಸೊ ಏನ್ ಕೇಳಿದ್ರೂ ಇದು ಇದೇ ಬರುತ್ತೆ, ಫ್ಯೂಚರ್, ಫಾರ್ವರ್ಡ್, ಸ್ವಾಪ್, ಆಪ್ಷನ್ಸ್. ಓಕೆ, ನಿಮ್ಗೆ ಸಪರೇಟ್ ಆಗಿ ಕೇಳಬಹುದು ಸೆಕ್ಷನ್ ಬಿ ಗೆ ಅಥವಾ ಸೆಕ್ಷನ್ ಸಿ ಗೆ ಗಿವ್ ಎ ನೋಟ್ ಆನ್ ರಿಸ್ಕ್ ಮ್ಯಾನೇಜ್ಮೆಂಟ್ ಇನ್ಸ್ಟ್ರೂಮೆಂಟ್ಸ್, ಗಿವ್ ಎ ನೋಟ್ ಆನ್ ಡಿರೈವೇಟಿವ್ ಕಾಂಟ್ರಾಕ್ಟ್, ಟೈಪ್ಸ್ ಆಫ್ ಡಿರೈವೇಟಿವ್ ಕಾಂಟ್ರಾಕ್ಟ್, ಅಥವಾ ಗಿವ್ ಎ ನೋಟ್ ಆನ್ ಹೆಡ್ಜಿಂಗ್ ಇನ್ಸ್ಟ್ರೂಮೆಂಟ್ ಅಂತ ಹೇಳ್ಬಿಟ್ಟು ಕೇಳಬಹುದು. ಸೊ ಜಸ್ಟ್ ಯು ಅಗೇನ್ ರೈಟ್ ಡೌನ್ ದಿ ಇಂಟ್ರೊಡಕ್ಷನ್ ಅಂಡ್ ಆಬ್ಜೆಕ್ಟಿವ್ಸ್, ಅಡ್ವಾಂಟೇಜಸ್ ಅಂಡ್ ಹೌ ದ ಕಾಂಟ್ರಾಕ್ಟ್ಸ್ ವಿಲ್ ಬಿ ಡಿಫರೆಂಟ್ ಫ್ರಮ್ ಒನ್ ಟು ಅನದರ್ ಅಂತ ಹೇಳ್ಬಿಟ್ಟು ನೀವು ಬರೀಬಹುದು. ಅದನ್ನ ನಾವು 1 by 1 ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಸೊ ಇಲ್ಲಿ ಟೈಪ್ಸ್ ಆಫ್ ಡಿರೈವೇಟಿವ್ಸ್ ಅಂತ ಹೇಳಿದ್ರೆ ದಟ್ ಈಸ್ ಫ್ಯೂಚರ್ಸ್ ಅಂತ ಕರಿಬಹುದು, ಅಥವಾ ಫಾರ್ವರ್ಡ್ಸ್, ಆಪ್ಷನ್ಸ್ ಅಂಡ್ ಸ್ವಾಪ್ಸ್. ಸೊ ಇದೆಲ್ಲ ಕಾಂಟ್ರಾಕ್ಟ್ಸ್, ಡಿರೈವೇಟಿವ್ ಕಾಂಟ್ರಾಕ್ಟ್ಸ್. ಇದನ್ನ ನಾವು ಇದರಲ್ಲಿ ಎಂಟರ್ ಆದ್ರೆ ಅಲ್ಟಿಮೇಟ್ಲಿ ರಿಸ್ಕ್ ನ ಕಡಿಮೆ ಮಾಡಬಹುದು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾರೆ. ಓಕೆ, ಅದು ಯಾವ ತರ ಅಂತ ಹೇಳ್ಬಿಟ್ಟು ಸ್ಲೈಡ್ಸ್ ಅಲ್ಲಿ ನಾವು ಡಿಸ್ಕಷನ್ ಮಾಡೋಣ. ಬಟ್ hedging instrument is nothing but, see, the hedging instrument is a general term that refers to all financial instruments
ಸೊ ಎಲ್ಲಾ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ ಬಗ್ಗೆ ಇದು ಕಾನ್ಸೆಪ್ಟ್ ಕ್ಲಾರಿಟಿ ಕೊಡುತ್ತೆ. ಸೊ ಹಿಯರ್ ದ ಹೆಡ್ಜಿಂಗ್ ಇನ್ಸ್ಟ್ರೂಮೆಂಟ್ ಇಸ್ ಅ ಜನರಲ್ ಟರ್ಮ್ ವಿಚ್ ಇಸ್ ಯೂಸ್ಡ್ ಫಾರ್ ದ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್. ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ ಇಸ್ ನಥಿಂಗ್ ಬಟ್ ಅಲ್ಟಿಮೇಟ್ಲಿ ದಟ್ ಈಸ್ ಅ ಡಿರೈವೇಟಿವ್ ಇನ್ಸ್ಟ್ರೂಮೆಂಟ್. ಸೊ who will be going to use in the sense that is the investors. So based on analysis ಯಾವ ತರ ರಿಸ್ಕ್ ಕಡಿಮೆ ಆಗುತ್ತೆ, ಯಾವ ಇನ್ವೆಸ್ಟ್ಮೆಂಟ್ ಅಲ್ಲಿ ಯಾವ ಕಾಂಟ್ರಾಕ್ಟ್ ಅಲ್ಲಿ ನಾವು ಎಂಟರ್ ಆದ್ರೆ ನಮಗೆ ರಿಸ್ಕ್ ಕಡಿಮೆ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಹೆಡ್ಜಿಂಗ್ ಇನ್ಸ್ಟ್ರೂಮೆಂಟ್ಸ್ ನ ಐದರ್ ಫ್ಯೂಚರ್, ಫಾರ್ವರ್ಡ್, ಆಪ್ಷನ್, ಸ್ವಾಪ್ ನ ಯೂಸ್ ಮಾಡ್ತಾರೆ. ಯಾಕೆ ಈ ಕಾಂಟ್ರಾಕ್ಟ್ ಅಲ್ಲಿ ಎಂಟರ್ ಆದ್ರೆ ನಮಗೆ ಬೆನಿಫಿಟ್ ಆಗುತ್ತೋ ಅಥವಾ ಪ್ರಾಫಿಟ್ ಆಗುತ್ತೋ ಅದನ್ನೆಲ್ಲ ಕಂಪ್ಲೀಟ್ ಆಗಿ ಅನಾಲಿಸಿಸ್ ಮಾಡಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಸಿ ದ ಮೇಜರ್ ಆಬ್ಜೆಕ್ಟಿವ್ ಅಂಡ್ ಮೇಜರ್ ವಿಷನ್ ಆಫ್ ದಿಸ್ ಹೆಡ್ಜಿಂಗ್ ಇನ್ಸ್ಟ್ರೂಮೆಂಟ್ ಇಸ್ ಟು ಆಫ್ಸೆಟ್ ದಿ ಚೇಂಜಿಂಗ್ ಇನ್ ದ ಫೇರ್ ವ್ಯಾಲ್ಯೂ ಆರ್ ಕ್ಯಾಶ್ ಫ್ಲೋ ಆಫ್ ದೇರ್ ಹೆಡ್ಜಿಂಗ್ ಐಟಮ್ಸ್ ಅಂತ ಹೇಳಿದ್ರೆ. ಸೊ ಫೇರ್ ವ್ಯಾಲ್ಯೂ ಮತ್ತೆ ಕ್ಯಾಶ್ ಫ್ಲೋ ದಟ್ ಇಸ್ ಅ ಪ್ರೈಸ್ ಫ್ಲಕ್ಚುಯೇಷನ್ಸ್ ಅಲ್ಲಿ ಏನಾದರೂ ವೇರಿಯೇಷನ್ಸ್ ಆದರೆ ಪಾರ್ಟೀಸ್ಗೆ ಬಂದ್ಬಿಟ್ಟು ಪ್ರಾಫಿಟ್ ಆಗೋ ರೀತಿನಲ್ಲಿ ಅಥವಾ ರಿಸ್ಕ್ ಕಡಿಮೆ ಮಾಡೋ ರೀತಿನಲ್ಲಿ ಒಂದು ಪಾತ್ರ ತಗೋಬಹುದು ಇದು ಹೆಡ್ಜಿಂಗ್ ಇನ್ಸ್ಟ್ರೂಮೆಂಟ್ಸ್. ಅದರ್ ದನ್ ನಾನು ಹೇಳಿದ್ರೆ ಇಲ್ಲಿ ಈಗ ಹೆಡ್ಜಿಂಗ್ ಇನ್ಸ್ಟ್ರೂಮೆಂಟ್ ಅಂದ್ರೆ ನಿಮ್ಗೆ ಗೊತ್ತಿದೆ ಫ್ಯೂಚರ್, ಫಾರ್ವರ್ಡ್, ಆಪ್ಷನ್, ಸ್ವಾಪ್ಸ್. ಸೊ ಇದ್ರ ಬೇಸ್ ಮೇಲೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ರಿಸ್ಕ್ನ ಕಡಿಮೆ ಮಾಡಿ ಇನ್ವೆಸ್ಟರ್ಸ್ ಅಥವಾ ಕೌಂಟರ್ ಪಾರ್ಟೀಸ್ ಯಾರು ಇರ್ತಾರೆ ಅವ್ರಿಗೆ ಪ್ರಾಫಿಟ್ ನ ತಗೊಳ್ಳೋದ್ರಲ್ಲಿ ಈ ಹೆಡ್ಜಿಂಗ್ ಇನ್ಸ್ಟ್ರೂಮೆಂಟ್ಸ್ ಹೆಲ್ಪ್ ಆಗುತ್ತೆ. ಬಟ್ ವಿ ಆರ್ ಗೋಯಿಂಗ್ ಟು ಟೇಕ್ ದ ನೆಸೆಸರಿ ಡಿಸಿಷನ್ಸ್. ವಿ ಆರ್ ಗೋಯಿಂಗ್ ಟು ಎಕ್ಸ್ಪೆಕ್ಟ್ ಪರ್ಫೆಕ್ಟ್ಲಿ ವಾಟ್ ವಿಲ್ ಬಿ ಗೋಯಿಂಗ್ ಟು ಹ್ಯಾಪನ್ ಇನ್ ದ ಸ್ಟಾಕ್ ಮಾರ್ಕೆಟ್. ಓಕೆ, ಸೊ ನಾವು ಕರೆಕ್ಟ್ ಆಗಿ ಎಕ್ಸ್ಪೆಕ್ಟೇಷನ್ ಮಾಡೋದ್ರಿಂದ ನಾವು ಪ್ರಾಫಿಟ್ ನ ತಗೋಬಹುದು. ಓಕೆ, ಸೊ ಅದು ನನ್ನ ಎಕ್ಸಾಂಪಲ್ ಜೊತೆಗೆ ನಿಮ್ಗೆ ಮಾಡ್ಕೊಡ್ತೀನಿ ಈ ಚಾಪ್ಟರ್ ಕಂಪ್ಲೀಟ್ ಆಗಲಿ. ಸೊ ಲಾಸ್ಟ್ ಅಲ್ಲಿ ಅದು ಯಾವ ತರ ಡೀಲ್ ಮಾಡೋದು ಅಥವಾ ಯಾವ ತರ ನಾವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬಹುದು ಅಂತ ಹೇಳ್ಬಿಟ್ಟು ನಾನು ಹೇಳ್ಕೊಡ್ತೀನಿ. ಸೊ ಈಗ ನೀವು ಜಸ್ಟ್ ಯು ಕ್ಯಾನ್ ಅಬ್ಸರ್ವ್ ದಟ್ ಇಸ್ ದ ಟೈಪ್ಸ್ ಆಫ್ ಡಿರೈವೇಟಿವ್ಸ್, ಫ್ಯೂಚರ್ಸ್, ಫಾರ್ವರ್ಡ್, ಆಪ್ಷನ್ಸ್ ಅಂಡ್ ಸ್ವಾಪ್ಸ್. ಸೊ ಈ 4 ಕಾನ್ಸೆಪ್ಟ್ ಈ ಚಾಪ್ಟರ್ ಅಲ್ಲಿ ನಾವು ನೆಕ್ಸ್ಟ್ 1 by 1 ಡಿಸ್ಕಷನ್ ಮಾಡ್ತೀವಿ. ದಿಸ್ ಇಸ್ ದ ಬೇಸಿಕ್ ಇಂಟ್ರೊಡಕ್ಷನ್ ರಿಗಾರ್ಡಿಂಗ್ ದಿ ಡಿರೈವೇಟಿವ್ ಇನ್ಸ್ಟ್ರೂಮೆಂಟ್ಸ್ ಇನ್ ಫೈನಾನ್ಷಿಯಲ್ ರಿಸ್ಕ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ಬಿಟ್ಟು ನಾವು ಕರಿಬಹುದು. ಓಕೆ, ಸೊ ಅಲ್ಟಿಮೇಟ್ಲಿ ನೆಕ್ಸ್ಟ್ ಸ್ಲೈಡ್ ಬಂದ್ಬಿಟ್ಟು ಅದೇ ಇರುತ್ತೆ ಅಂತ ಅನ್ಕೊಳ್ತೀನಿ. ದಟ್ ಈಸ್ ದ ಫೈನಾನ್ಷಿಯಲ್ ಡಿರೈವೇಟಿವ್ಸ್. ಸೊ ಇದನ್ನ ಫೈನಾನ್ಷಿಯಲ್ ಡಿರೈವೇಟಿವ್ಸ್ ಅಂತ ಕೇಳಿದ್ರೂ ಬರೀಬಹುದು. ಸೊ ವಾಟ್ ಆರ್ ದ ಫೈನಾನ್ಷಿಯಲ್ ಡಿರೈವೇಟಿವ್ಸ್? ಸೆಕ್ಷನ್ ಬಿ ಗೆ ಕೇಳಬಹುದು, ಆರ್ ಸೆಕ್ಷನ್ ಬಿ ಗೂ ಕೇಳಬಹುದು ಅಥವಾ ಸೆಕ್ಷನ್ ಸಿ ಗೂ ಕೇಳಬಹುದು. ಸೆಕ್ಷನ್ ಬಿ ಗೆ ಕೇಳಿದ್ರೆ ವಿತ್ ಎಕ್ಸಾಂಪಲ್ ವಿತ್ ಎಕ್ಸ್ಪ್ಲನೇಷನ್ ಬರೀರಿ. ಸೆಕ್ಷನ್ ಸಿ ಕೇಳಿದ್ರೆ ಡಿಫ್ರೆನ್ಶಿಯೇಷನ್ ಮಾಡ್ಕೊಂಡು ಬರಿತಾ ಹೋಗಿ ಯಾವ ತರ ಕಾಂಟ್ರಾಕ್ಟ್ಸ್ ಇರುತ್ತೆ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಸೆಕ್ಷನ್ ಎ ಗೆ ಕೇಳಿದ್ರೆ 2 marks ಗೆ ಕೇಳೋ ಚಾನ್ಸಸ್ ಇರುತ್ತೆ. ಓಕೆ, ಸೊ ಅಲ್ಟಿಮೇಟ್ಲಿ ದ ಡಿರೈವೇಟಿವ್, ಸೊ ಫೈನಾನ್ಷಿಯಲ್ ಡಿರೈವೇಟಿವ್ಸ್ ಅಂತ ಹೇಳಿದ್ರೆ ಫ್ಯೂಚರ್ಸ್, ಫಾರ್ವರ್ಡ್, ಸ್ವಾಪ್, ಆಪ್ಷನ್ಸ್ ಇಷ್ಟನ್ನ ಬರೀರಿ. So from next class we are going to discuss 1 by 1, that is what do you mean by the forward, what do you mean by the futures, and how the contracts will be different from future to forward, and what is swap contracts and what is option contract. Okay, so next adunna ನಾವು ಡಿಸ್ಕಷನ್ ಮಾಡೋಣ. So thanks for watching.